ಹೌದು, ಇದು ನೋಡಿ ಸರ್ ಡಬಲ್ ಕಲರ್ ಬರುತ್ತೆ. ಎಲ್ಲೇನು ಡಬಲ್ ಕಲರ್. ಹೌದು ಸರ್, ಕಾಯಿನು ಡಬಲ್ ಕಲರ್ ಬರುತ್ತೆ. ಕಾಯಿನು ಡಬಲ್ ಕಲರ್. ಇದೆಲ್ಲ ಫ್ಯಾನ್ಸಿ ಮಾಡ್ಕೊಳ್ಳೋ ಸರ್ ಇದು. ಹಾಕೋಬಹುದು ಮನೆ Commercial ಇಲ್ಲ, ಹೌದು, ಮನೆ ಕಮರ್ಷಿಯಲ್ ಹತ್ರ ಬೇಡ, ಫ್ಯಾನ್ಸಿ. ನೋಡಕ್ ಚೆನ್ನಾಗಿದೆ. ಹೌದು, ಬಟ್ ಕಾಯಿ ಇದು ಫ್ಯಾನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಕಾಯಿ ಬಂದಾಗಿದು ಹೌದು. ಮುಂದ್ ತುಂಬಾ ಚೆನ್ನಾಗಿದೆ. ಬಟ್ ಇದು ಸರ್ ಇದು ರೆಡ್ ಆಗ್ಬೇಕಿದು ಕಾಯಿ. ಈ ಕಾಯಿ ರೆಡ್ ಆದಾಗ ಬಹಳ ಚೆನ್ನಾಗಿರುತ್ತೆ ಸರ್. ಇದು ಸ್ವೀಟ್ ಆಮ್ಟೆ ಅಂತ. ಸಿಹಿಆಮ್ಟೆ. ಹೌದು, ಸೀಡ್ಲೆಸ್ ಸರ್ ಇದು. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು ಹಾಕಿದ ತಕ್ಷಣ ಬರುತ್ತೆ. ಇದು ಹೌದಾ? ಒಂದೂವರೆ ವರ್ಷ ಆಗೈತೆ, ಬಟ್ ಹಾಕಿದ ತಕ್ಷಣ ಬರ್ತೈತಿ ಇದು. ಯಾವ ವಿದೇಶಿದ್ದೆ? ಹೌದು, ವಿದೇಶಿ ಎಣ್ಣೆ. ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು ಇದು. ಇದು ಎನಿ ಟೈಮ್ ಮಾವು ಇರುತ್ತೆ ಇದರಲ್ಲಿ. ಆಲ್ರೆಡಿ ಬಂದೈತೆ ನೋಡಿ. ನಾನು ಹಾಕಿ ಒಂದ್ ವರ್ಷ ಆಗೈತೆ ಅಷ್ಟೇ. ಆಲ್ ಸೀಸನ್. ಹೌದು, ಒಂದೇ ವರ್ಷದಲ್ಲಿ ಬಂದೈತೆ. ಹೌದು ಯಾವ ಗಿಡ ಸರ್? ಸರ್ ಇದು ಮಾವಲ್ ಕಾಲಾಪಾಡಿ ಅಂತ. ಸರ್ ಇದು ಚಿಕ್ಕ ಗಿಡಕ್ಕೆ ಬರುತ್ತೆ. ಇದ ಗಿಡ ಹಾಕಿ ನಾನು ಒಂದ್ ವರ್ಷ ಇನ್ನೂ ಆಗಿಲ್ಲ. ಅವಾಗ ಹೆಣ್ಣು ಬಂದೈತೆ. ಮತ್ತೆ ಸ್ವೀಟ್, ತುಂಬಾ ಸ್ವೀಟ್ ಇದೆ ಸರ್ ಇದು. ಸರ್ ಇದಕ್ಕೆ ಉಜ್ಜಿ ಗಿಜಿ ಏನು ಹೊಡಿಯಲ್ಲ ಇದು. ಹೌದಾ? ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗು. ಇವತ್ ನಾವು ಕನಕಪುರಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಹಲವಾರು ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದಾರೆ. ಇವರು ವಿಶೇಷವಾಗಿ ಯಾವುದೇ ಕೆಮಿಕಲ್ ಅನ್ನ ಬಳಸದೆ, ಕಳೆನೂ ಕೂಡ ಔಷಧಿ ಬಳಸದೆ ನೈಸರ್ಗಿಕವಾಗಿ ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಹಲವಾರು ರೀತಿಯ ದೇಶಿ ಮತ್ತು ವಿದೇಶಿ ಹಣ್ಣುಗಳನ್ನ ಬೆಳೆದಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ, ಏನೇನು ಗೊಬ್ಬರಗಳನ್ನ ಬಳಸ್ತಾರೆ, ಯಾವ್ಯಾವ ಹಣ್ಣಿನ ಗಿಡಗಳಿವೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನಮಸ್ಕಾರ, ನನ್ನ ಹೆಸರು ಇಂದ್ರೇಶ್ ಅಂತ. ಕನಕಪುರ ತಾಲೂಕು ಚಿಕ್ಕೋಪ ಗ್ರಾಮ, ಉಯ್ಯಂಬೋಳಿ ಹೋಬಳಿ ಅಂತ. ಇದು ನನ್ನ ಗ್ರಾಮದಲ್ಲಿ ಮಾಡ್ತಾ ಇರುವಂತ ಇದು. ನಾನು ದೇಶಿ ಮತ್ತು ವಿದೇಶಿ ಹಣ್ಣುಗಳನ್ನ ಬೆಳಿತಿದ್ದೀನಿ. ನನಗೆ ಇದಕ್ಕೆ ಮಾರ್ಗದರ್ಶನ ಅಂದ್ರೆ ತುಮಕೂರು ಹರೀಶ್ ಅಣ್ಣ ಬೆಳ್ಳಾವಿ, ಅವ್ರ ಮಾರ್ಗದರ್ಶನದಿಂದಾನೇ ನಾನು ಈ ತೋಟ ಮಾಡಿರೋದು. ಸಕ್ಸಸ್ಗೆಲ್ಲ ಅವರೇ ನನಗೆ ಮೊದಲ ಸ್ಫೂರ್ತಿ. ನಿಮ್ಗೆ ದೇಶ ವಿದೇಶಿ ಹಣ್ಣುಗಳನ್ನ ನಮ್ಮ ಇದಕ್ಕೆ ರೈತಕ್ಕೆ ನಮ್ಮ ಭಾಗಕ್ಕೆ ಯಾವ್ದು ಬರ್ತೈತೆ ಅದು ನಾನು ಫಸ್ಟ್ ಬೆಳೆದು ಅದನ್ನ ನನ್ನ ನಂತರ ನನ್ನ ರೈತರು ಬೆಳೆಸೋಣ ಅಂತ ಆ ಉದ್ದೇಶದಲ್ಲಿ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ಎಷ್ಟು ಎಕರೆ ಇದೆ ಸರ್? ಸರ್ ನಂದು ಒಟ್ಟು 2.5 ಎಕರೆ ಇದೆ. ಅದ್ರಲ್ಲಿ ಇಲ್ಲಿ 1 ಎಕರೆ 3 ಕುಂಟೆ ಇದೆ. ಅದ್ರಲ್ಲಿ ನಾನು ಎಲ್ಲ ಮದರ್ ಪ್ಲಾಂಟ್ ತರ ಮಾಡು ನೆಕ್ಸ್ಟ್ ಗಿಡ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. 1 ಎಕರೆ 3 ಗುಂಟೆಯಲ್ಲಿ ಎಷ್ಟು ಗಿಡಗಳಿದಾವ್ ಸರ್? ಸರ್ ನನ್ನ ಹತ್ರ 300 ವೆರೈಟಿ ಐತಿ. ಇವಾಗ 300 ವೆರೈಟಿ ಹಾಕಿದಿರಿ. ಏನ್ ಅಂತರ ಹಾಕೊಂಡ್ರಿ ಸರ್? ಸರ್ ನಾನು 18 by 18 ಮಾಡಿ ಅದ್ರ ಮಧ್ಯ ಒಂದು ಚಿಕ್ಕ ಗಿಡ ಒಂದು ದೊಡ್ಡ ಗಿಡ ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಓಕೆ ಸರ್, ಯಾವ ತರ ಇದೆ, ಏನೇನ್ ಹಾಕಿದಿರಿ, ಏನೇನ್ ಗೊಬ್ಬರ ಬಳಸ್ತೀರಿ ಒಂದೊಂದಾಗಿ ಹೇಳ್ತಾವ? ಖಂಡಿತ ಸರ್. ಸರ್ ಇದ್ಯಾವ ವೆರೈಟಿ? ಸರ್ ಇದು ರೋಸ್ ಗೂವಾ ಅಂತ, ತ್ರಿವೇಣಿ ಅಂತಾರೆ. ಇದು ಬಹಳ ಚೆನ್ನಾಗಿದೆ ಸರ್. ಇದು ಏನ್ ವಿಶೇಷ ಸರ್? ಸರ್ ಇದು ಪಿಂಕ್ ಕಲರ್ ಬರುತ್ತೆ ಒಳಗಡೆ, ಮತ್ತೆ ಸೀಡ್ಲೆಸ್ ಸರ್. ಇದು ಸೀಡ್ಲೆಸ್. ಹೌದು, ಇದು ಕಮರ್ಷಿಯಲ್ ಒಳ್ಳೆ ಬೆಳೆ ಸರ್. ಇದು ಒಳ್ಳೆ ಬೆಳೆ ಇದೆ. ಎಷ್ಟು ವರ್ಷದ ಗಿಡ ಇದೆ ಸರ್? ಸರ್ ಇದು 1 ವರ್ಷದ ಗಿಡ. ಈಗಾಗ್ಲೇ ಫ್ರೂಟಿಂಗ್ ಆಗಿದೆ ಸರ್. ಫ್ರೂಟಿಂಗ್ ಬರ್ತಾ ಇದೆ. ಬಹಳ ಚೆನ್ನಾಗಿದೆ ಸರ್ ಇದು. ಸರ್ ಇದು ಬಂದು ಚೆಸ್ಟ್ನಟ್ ಅಂತ ಡ್ರೈ ಫ್ರೂಟ್ಸ್ ಬರುತ್ತೆ ಇದೆಲ್ಲ. ಇದು 1 ವರ್ಷದ ಗಿಡ ಸರ್. ಇದು ನಾನು ಒಂದು ದೊಡ್ಡ ಗಿಡ ಮತ್ತೆ ಒಂದು ಚಿಕ್ಕ ಗಿಡ ಆತರ ಮಾಡಿದೀನಿ ಸರ್. ಅಂದ್ರೆ 18 ಫೂಟ್ ಅಂತರದಲ್ಲಿ ಮಧ್ಯೆ ಒಂದು ಚಿಕ್ಕ ಗಿಡ, ಅದ್ರ ಮಧ್ಯೆ ಚಿಕ್ಕ ಗಿಡ ಹಾಕಿದೀನಿ. ಒಂದು ದೊಡ್ಡದಾಗಿ ಬೆಳೆ ಗಿಡ ಮತ್ತೆ ಒಂದು ಚಿಕ್ಕ ಗಿಡ. ಹೌದು. ಈ ಕಡೆ ಅದೇ ತರ ಮಾಡಿರ? ಹೌದು ಸರ್. ಸರ್ ಇದು ಪೋಪಳು ಅಂತ. ಇದು ಚಿಪ್ಸ್ ಹೋಗುತ್ತೆ ಸರ್. ಇದು ಚಿಪ್ಸ್ ಹೋಗ. ಇದು ಕಮರ್ಷಿಯಲ್ ಮಾಡ್ಬೋದು ಸರ್. ಇದನ್ನ ಸರ್ ಇದು ಕಾಟನ್ ಜಾಮೂನು. ನೇರಳಲ್ಲಿ ಕಾಟನ್ ಜಾಮೂನ್ ಅಂತ ವೆರೈಟಿ. ಬಟ್ ಇದನ್ನ ಡ್ರೈನು ಮಾಡ್ಬೋದು ಸರ್. ಇದನ್ನ ಡ್ರೈ ಮಾಡ್ಬೋದು. ಮುಂದೆ ಇದು ಚೆನ್ನಾಗಿದೆ ಸರ್. ಕಮರ್ಷಿಯಲ್ ಬೆಳೆ ಇದು. ರೈತರು ಕಮರ್ಷಿಯಲ್ ಮಾಡ್ಬೋದು ಇದನ್ನ. ಪ್ರತಿಯೊಂದು ಗಿಡಗಳನ್ನ ಹಾಕೊಂಡ್ರಿ ಸರ್? ಹೌದು ಸರ್. ಸರ್ ಇದು ಜಪಾನ್ ರೆಡ್ ಗೂವಾ ಸೀಡ್ಲೆಸ್. ಇದು ಇದು ಚೆನ್ನಾಗಿದೆ ಸರ್. ಇದು ಕಮರ್ಷಿಯಲ್ ಬೆಳೆನೆ. ಹೌದು, ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಕಟ್ನಟ್ ಗಿಡ. ಹೌದು, ಡ್ರೈ ಫ್ರೂಟ್ ಸರ್. ಇದು ಚೆನ್ನಾಗಿದೆ ಸರ್. ಇದು ಒಳ್ಳೆ ಹೂವ ಚೆನ್ನಾಗಿ ಬರ್ತದೆ. ಹೌದು. ಇನ್ ನೆಕ್ಸ್ಟ್ ಇಯರ್ ಬರ್ಬೋದು ಸರ್. ಇದು ಹೂವ ಕಾಯಿ ಎಲ್ಲ ಅಟ್ರಾಕ್ಷನ್ ಇರುತ್ತೆ. ಹೌದು ಸರ್. ಕಮರ್ಷಿಯಲ್ ಸರ್. ಇದು ಮನೆಗೆ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಸರ್ ಯೂಸ್ ಮಾಡ್ಬೋದು ಸರ್. ಇದು ಬೇಬಿ ಫಿಂಗರ್ ಅಂತ ಬನಾನಾ ವೆರೈಟಿ. ಇದ್ರದ್ದೇನು ವಿಶೇಷ ಸರ್? ಸರ್ ಬೇಬಿ ಫಿಂಗರ್ ಅಂದ್ರೆ ಬೆರಳ್ತಾ ಇರ್ತೈತೆ ಬನಾನಾ ಇದ್ರದ್ದು ಅಂತ ವಿಶೇಷ. ಇದು ತುಂಬಾ ಸ್ವೀಟ್ ಇದೆ ಸರ್. ಇದು ತುಂಬಾ ಸ್ವೀಟ್ ಇದೆ ಸರ್. ಇದು ವೆರಿಗೇಟೆಡ್ ಬನಾನಾ. ಇದು ಡಬಲ್ ಕಲರ್ ಬರುತ್ತೆ ಸರ್. ಇದು ವೈಟ್ ಮತ್ತೆ ಗ್ರೀನ್ ಬರುತ್ತೆ, ಎರಡು ಮಿಕ್ಸ್ ಬರುತ್ತೆ. ಹೌದು, ಈ ಪಟ್ಟೆ ಬರುತ್ತೆ. ಚೆನ್ನಾಗಿದೆ ಸರ್. ಇದೆಲ್ಲ ಫ್ಯಾಷನಬಲ್ ಹಾಕೊಳ್ಳೋ ಸರ್. ಇದು ಕಮರ್ಷಿಯಲ್ ಅಲ್ಲ, ಫ್ಯಾಷನಬಲ್ ಆಗಿ ಯೂಸ್ ಮಾಡೋದು. ಇವೆಲ್ಲ ಯಾವಾಗ ಬರ್ತಾವ ಸರ್? ಸರ್ ಇದು ಇನ್ನೇನ್ ಬರ್ಬೋದು. ಇದು 8 ತಿಂಗಳಾಗೈತೆ. ಇನ್ನೇನ್ 2-3 ತಿಂಗಳ ಬರುತ್ತೆ ಸರ್. ಸರ್ ಇದು ರೋಸ್ ಆಪಲ್, ಇಂಡಿಯನ್ ರೋಸ್ ಆಪಲ್. ಇದು ನಮ್ಮ ಮರೀಶಣ್ಣ ಹತ್ರ ತಂದು ಹಾಕಿದ್ದು. ಬಹಳ ಚೆನ್ನಾಗಿದೆ ಸರ್. ಹೌದು ಸರ್. ನೆಕ್ಸ್ಟ್ ವರ್ಷ ಇದು ಹಣ್ಣು ಬರುತ್ತೆ ಸರ್. ಇದು
ಸರ್ ಇದು ಬಾಟಲ್ ಗೋವಾ ಬಾಟಲ್ ಸೀಡ್ಲೆಸ್ ಅಂತ, ಸೀಡ್ಲೆಸ್ ಮತ್ತೆ ಬಾಟಲ್ ಗೋವಾ ನೋಡಿ ಸರ್ ಬಂದೈತೆ. ಫ್ರೂಟಿಂಗ್ ಹೌದು ಬಂದೈತೆ. ಸರ್. ಸರ್ ಇದನ್ನು ಒಂದು ಅರ್ಧ ಕೆಜಿ ಮೇಲೆ ಬರುತ್ತೆ ಇದು. ದಪ್ಪ ಬರ್ತದೆ. ಹೌದೌದು, ತುಂಬಾ ಚೆನ್ನಾಗಿದೆ ಸರ್ ಇದು. ಸ್ವೀಟ್ ಇರ್ತದೆ ಸರ್. ಹೌದು ಸರ್. ಇದ್ಯಾವ ಬಾಳೆ ಸರ್? ಸರ್ ಇದು ಭೀಮ್ ಕೋಲಾ ಅಂತ. ಇದ್ರದ್ದೇನು ವಿಶೇಷ ಐತೆ? ಸರ್ ಇದು ಭೀಮ್ ಕೋಲಾ ಅಂತ ನಾನು ಒಂದು ವೆರೈಟಿ ಮಾಡ್ಬೇಕು ಅಂತ ಮಾಡಿದೀನಿ, ಇನ್ನು ಬಂದಿಲ್ಲ. ಬಂದ್ಮೇಲೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಸರ್. Okay. ಅದು ಕಾಟನ್ ಜಾಮೂನ್ ಸರ್ ಅದು. ಸರ್ ಇದು ಪಂಪ್ಕಿನ್ ರೋಸ್ ಆಪಲ್ ಅಂತ. ಅದು ಇಂಡಿಯನ್ ರೋಸ್ ಆಪಲ್, ಇದು ಪಂಪ್ಕಿನ್ ತೈ ರೋಸ್ ಆಪಲ್ ಅಂತ. ಇದು ಕುಂಬಳಕಾಯಿ ಶೇಪ್ ಬರುತ್ತೆ ಇದು. ಕುಂಬಳಕಾಯಿ ಶೇಪ್. ಹೌದು, ದಪ್ಪ ಇರುತ್ತೆ, ಪಲ್ಪ್ ದಪ್ಪ ಇರುತ್ತೆ, ಬೀಜ ಸಣ್ಣ ಸರ್. ಇದು ಬಹಳ ಚೆನ್ನಾಗಿದೆ ಸರ್. ಇದು ಕಮರ್ಷಿಯಲ್ ಮಾಡುವ ಸರ್ ಇದನ್ನ. ಇದು ಕಮರ್ಷಿಯಲ್ ಬೆಳೆ ಸರ್. ಇದು ವೆರಿಗೇಟೆಡ್ ಗೋವಾ. ಗೋವಾದಲ್ಲೇ ವೆರಿಗೇಟ್. ಹೌದು, ಇದು ನೋಡಿ ಸರ್ ಡಬಲ್ ಕಲರ್ ಬರುತ್ತೆ. ಎಲ್ಲೇನು ಡಬಲ್ ಕಲರ್. ಹೌದು ಸರ್, ಕಾಯಿನು ಡಬಲ್ ಕಲರ್ ಬರುತ್ತೆ. ಡಬಲ್ ಕಲರ್. ಇದೆಲ್ಲ ಫ್ಯಾನ್ಸಿ ಮಾಡ್ಕೊಳ್ಳೋ ಸರ್. ಇದು ಹಾಕೋಬಹುದು ಮನೆ. ಹೌದು, ಕಮರ್ಷಿಯಲ್ ಬೇಡ, ಫ್ಯಾನ್ಸಿ. ಹೌದೌದು ಸರ್. ಇದು ತಾಯಿ ಇದೆ ನೋಡಿ ಸರ್. ಇದು ಸರ್ ಡೈಮಂಡ್ ವೈಟ್ ಗೋವಾ. ಇದು ಡೈಮಂಡ್ ವೈಟ್ ಗೋವಾ ಸರ್. ವೈಟ್ ಡೈಮಂಡ್. ಹೌದು ಸರ್. ಸರ್ ಜಪಾನ್ ರೆಡ್ ಗೋವಾ, ಇದು ವೈಟ್ ಡೈಮಂಡ್ ಗೋವಾ. ಬ್ಲಾಕ್ ಡೈಮಂಡ್ ಗೋವಾನು ಆಯ್ತು ಇದ್ರಲ್ಲಿ. ಇದೆಲ್ಲ ಕಮರ್ಷಿಯಲ್ ಮಾಡ್ಬೋದು ಸರ್. ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು? ಸರ್ ಇದು ಒಂದು 8 ತಿಂಗಳು ಬಂದ್ಬಿಡುತ್ತೆ ಸರ್. ಇದು ಅದೆಲ್ಲ ಬಂದೈತೆ ಸರ್. ಹೌದು ಸರ್. ಈ ಕಟಿಂಗ್ ಮಾಡಿಬಿಟ್ರಂದ್ರೆ ಮತ್ತೆ. ಹೌದು ಸರ್. ನಾನು ಇವೆಲ್ಲ ಗಿಡ ನಾನು ಯಾವ್ದು ಚೆನ್ನಾಗೈತೆ ಸರ್, ಯಾವ್ದು ಕಮರ್ಷಿಯಲ್ ಮಾಡ್ಬೋದು ಆ ಗಿಡ ಮಾಡ್ಕೊಂಡು ಅದನ್ನ ಏರ್ ಲೇಯರ್ ಮಾಡು, ಗಿಡ ಮಾಡಿ ನೆಕ್ಸ್ಟ್ ನರ್ಸರಿ ಮಾಡುವಂತ ಐಡಿಯಾ ಇದೆ ಸರ್ ನಂದು. ನಿಮ್ಮ ಹತ್ರ ಸರಿಯಾಗಿ ಹಣ್ಣು ಬಂದವನ್ನೆಲ್ಲ. ಹೌದು, ಯಾವ್ದು ಚೆನ್ನಾಗಿದೆ ಅದನ್ನ ಸೆಲೆಕ್ಟ್ ಮಾಡಿ ಯಾವ್ದು ರೈತರಿಗೆ ಉಪಯೋಗ ಆಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡುವಂತ ಇದೆ ಸರ್, ಚಿಂತೆ ಇದೆ ಸರ್. ಇದು ಲಾಂಗನ್ ವೆರೈಟಿ. ಇದು ಬಂದು ಇದು ಲಾಂಗನ್ ಅಲ್ಲಿ ಎಡಿಯು ಅಂತ ಸರ್. ಎಡಿ ವೆರೈಟಿ. ಇದು ಕಮರ್ಷಿಯಲ್ ಮಾಡ್ಬೋದು ಸರ್. ಇದು ಕಮರ್ಷಿಯಲ್ ಮಾಡಿ. ಹೌದು, ಕಮರ್ಷಿಯಲ್ ವೆರೈಟಿ. ಇವೆಲ್ಲ ಎಷ್ಟು ವರ್ಷಕ್ಕೆ ಬರ್ತದೆ ಸರ್? ಇದು ನಾನು ಹಾಕಿ 1.5 ವರ್ಷ ಆಗೈತೆ. ಇನ್ ನೆಕ್ಸ್ಟ್ ಇಯರ್ ಬರ್ಬೋದು ಸರ್ ನನಗೆ. ಇದೆಲ್ಲ ಗ್ರಾಫ್ಟಿಂಗ್ ಲೇಯರ್. ಇದು ಗ್ರಾಫ್ಟಿಂಗ್ ಪ್ಲಾಂಟ್ ಸರ್ ಇವೆಲ್ಲ. ಸರ್ ಇದ್ಯಾವ ಗಿಡ ಸರ್? ಸರ್ ಇದು ಸ್ಪ್ರಿಂಗ್ ಗೋವಾ ಅಂತ. ಇದು ಗೋವಾ ವೆರೈಟಿ, ಸಿಬೆ ವೆರೈಟಿ. ಇದನ್ನು ಎಲೆ ಯಾವ ತರ ಇದೆ? ಹೌದು ಸರ್. ಇದು ಸ್ಮೆಲ್ ಇದೆ ಸರ್, ಚೆನ್ನಾಗಿದೆ ಸ್ಮೆಲ್ ಇರ್ಬೋದು, ನೀವು ನೋಡ್ಬೋದು. ಕಾಯಿ ಬಿಟ್ಟಿತ್ತು ಇದಕ್ಕೆ ಮುಂಚೆ? ಹೌದು ಸರ್, ಎಲ್ಲ ಫ್ಲವರಿಂಗ್ ಆಗೈತೆ. ಈ ಮಂತ್ ಬರುತ್ತೆ ಸರ್ ಇದು. ಈ ಸಲ ನೋಡಿ ಸರ್. ಇಲ್ಲಿ ಸೈಜ್ ಏನ್ ಬರುತ್ತೆ ಸರ್ ಕಾಯಿ? ಸರ್ ಎಲ್ಲ ಸಣ್ಣ ಸಣ್ಣ ನೆಲ್ಲಿಕಾಯಿ ಬರುತ್ತೆ ಸರ್. ಇದು ಫ್ಯಾನ್ಸಿಯಾಗಿ ಹಾಕೊಳ್ಳೋ ಸರ್. ಇದು ಕಮರ್ಷಿಯಲ್ ಬೆಳೆ ಅಲ್ಲ, ಫ್ಯಾನ್ಸಿ ಆಗಿರುತ್ತೆ ಇದು. ಚಿಕ್ಕ ಸೈಜ್ ಎಲ್ಲ ಕಾಯಿ ಬರುತ್ತೆ. ಹೌದೌದು, ಸೂಪರ್ ಸರ್. ಸರ್ ಇದು ಗೋಲ್ಡನ್ ಪಪ್ಪಾಯ ಅಂತ. ಗೋಲ್ಡನ್ ಪಪ್ಪಾಯ. ಹೌದು ಸರ್. ಸರ್ ಗೋಲ್ಡನ್ ಪಪ್ಪಾಯ ಸಪ್ಪೆ ಇರುತ್ತೆ, ಟೇಸ್ಟ್ ಇರಲ್ಲ. ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಬಟ್ ಕಾಯಿ ಇದು ಫ್ಯಾನ್ಸ್ ಚೆನ್ನಾಗಿ ಕಾಣಿಸುತ್ತೆ ಕಾಯಿ ಬಂದಾಗಿದ್ದು. ಹೌದು, ಮುಂದ್ ತುಂಬಾ ಚೆನ್ನಾಗಿದೆ. ಬಟ್ ಇದು ಸರ್ ಇದು ರೆಡ್ ಆಗ್ಬೇಕಿದು ಕಾಯಿ. ಈ ಕಾಯಿ ರೆಡ್ ಆದಾಗ ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಈ ತರ ಹಣ್ಣಾಗಿದೆ ಅಂತ ಈಗ ಕುಯ್ದು. ಹೌದೌದು ಹೌದೌದು. ಯಾರಿತ ಇದು ತಿಳ್ಕೊಳ್ಳೋ ತಪ್ಪು ಅದೇನೆ. ಈ ಕಲರ್ ಇರೋದಕ್ಕೆ ಹಣ್ಣಾಗೈತೆ ತಿನ್ಕೊಂಡು ಇದ್ ಮಾಡ್ಬಿಡ್ತಾರೆ. ಬಟ್ ರೆಡ್ ಆದ್ರೆ ಅದು ಹಣ್ಣಾಗೈತೆ ಅಂತ ಅರ್ಥ. ಅದು ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, ಹೌದು ಸರ್, ತಿಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ನಿಮ್ಗೆ ಕೊಡ್ತೀನಿ. ಸರ್ ಇದು ಮೆದುಸಾ ಪೈನಾಪಲ್ ಅಂತ. ಮೆದುಸಾ? ಹೌದು. ಯಾವ ಸೈಜ್ ಅಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಬರುತ್ತೆ ಒಂದ್ ಕೆಜಿ ಬಂದು ಸುತ್ತ ಸಣ್ಣ ಸಣ್ಣ ಪೈನಾಪಲ್ ಬರುತ್ತೆ. ಆ ತಳಿ ಸರ್. ಇದು ವೈಟ್ ನೇರಳೆ ಸರ್. ಇದು ಬಿಳಿ ನೇರಳೆ, ವೈಟ್ ನೇರಳೆ. ಇದು ಇದು ಕಮರ್ಷಿಯಲ್ ಮಾಡಕ್ಕಾಗಲ್ಲ ಸರ್, 1-2 ಹಾಕಬಹುದು. ಇದು ಅಂದ್ರೆ ತುಂಬಾ ಕಾಯಿ ಬಿಡ್ತವೆ. ಹೌದೌದು ಸರ್, ಕೀಪಿಂಗ್ ಕ್ವಾಲಿಟಿ ಕಡಿಮೆ. ತುಂಬಾ ಕಾಯಿ ಬಿಡ್ತವೆ, ಸ್ವೀಟ್ ಇರ್ತವೆ. ಹೌದೌದು, ಒಗರು ಕಮ್ಮಿ. ಹೌದೌದು ಸರ್. ಇದು ಬಂದಿತ್ತು ಹೋಸಲ, ಏನೋ ಈ ವರ್ಷ ಬಂದಿಲ್ಲ ಅಷ್ಟೇ ಸರ್. ಇದು ಸ್ವೀಟ್ ಆಮ್ಟೆ ಅಂತ. ಆಮ್ಟೆ? ಹೌದು, ಸೀಡ್ಲೆಸ್ ಸರ್. ಇದು ಎಷ್ಟು ವರ್ಷದ ಗಿಡ ಸರ್? ಸರ್ ಇದು ಹಾಕಿದ ತಕ್ಷಣ ಬರುತ್ತೆ. 1.5 ವರ್ಷ ಆಗೈತೆ. ಬಟ್ ಹಾಕಿದ ತಕ್ಷಣ ಬರ್ತೈತೆ. ಇದು ಯಾವಾಗ ಫ್ಲವರಿಂಗ್ ಇರ್ತೈತೆ, ಯಾವಾಗ ಕಾಯಿ ಇರ್ತೈತೆ. ಎಷ್ಟು ಚೆನ್ನಾಗಿ ಬಂದಿತ್ತು. ಹೌದು ಸರ್, ಇದು ಮನೆಗೆ ಹಾಕಬಹುದು ಸರ್. ಇದು ಈ ಉಪ್ಪಿನಕಾಯಿಗೆಲ್ಲ ಬಳಸ್ತಾರೆ. ಹೌದು ಸರ್, ಹೌದು ಸರ್, ಅಡಿಗೆಲ್ಲ ಮಾಡ್ತಾರೆ ಸರ್. ಈ ಕಡೆ ಪುತ್ತೂರು ಮಂಗಳೂರು ಜಾಸ್ತಿ ಯೂಸ್ ಮಾಡ್ತಾರೆ. ಎಷ್ಟು ಚಿಕ್ಕ ಗಿಡ ಇದೆ. ಹೌದು ಸರ್. ಸರ್ ಡಾರ್ಕ್ ವೆರೈಟಿ ಇದು. ಕಾಯಿ ಬಂದಿದೆ. ಹೌದು ಸರ್. ಅಲ್ಲಿಂದ ಇದು ಸರ್ ಲಕ್ಷ್ಮಣ್ ಫಲ. ಇದು ಬಟ್ ಹುಳಿ ಇರುತ್ತೆ. ಇದು ಬಂದು ಸ್ವೀಟ್ ಸೋರ್ ಸೂಪ್ ಅಂತ ಇರ್ತಾರೆ. ಸೋರ್ ಸೂಪ್ ಅಂತಾರೆ ಸ್ವೀಟ್. ಇದು ಸ್ವೀಟ್ ಸೋರ್ಸ್. ಹೌದು, ಅಂದ್ರೆ ಲಕ್ಷ್ಮಣ ಫಲದಲ್ಲೇ ಸ್ವೀಟ್ ಇದು. ಹೌದೌದು, ಗ್ರಾಫ್ಟಿಂಗ್ ಗಿಡ ಸರ್ ಇದು. ಅಲ್ಲಿಂದ ಬಂದು ಸರ್ ಇದು ಅಂಜೂರ ಡಯಾನಾ ಅಂತ. ಡಯಾನಾ ವೆರೈಟಿ. ಹೌದು ಸರ್, ಅದು ಎಲ್ಲ ಆಗುತ್ತೆ ಸರ್. ಫುಲ್ ಹಣ್ಣಾದ್ರೆ ಚೆನ್ನಾಗಿದೆ ಸರ್. ಟೇಸ್ಟ್ ಇದು ಚೆನ್ನಾಗಿದೆ, ತಿಂದಿದ್ದೀನಿ, ಬಹಳ ಚೆನ್ನಾಗಿದೆ. ಇದೆಷ್ಟು ವರ್ಷದ ಗಿಡ ಸರ್? ಸರ್ ಇದು 1 ವರ್ಷದ ಗಿಡ. ಸರ್ ಇದು ಸ್ಟಾರ್ ಫುಡ್ ಸರ್. ಇದು N18 ಅಂತ. N18 ವೆರೈಟಿ. ಹೌದು, ಆ ತಳಿ. ಇದು ತುಂಬಾ ಸ್ವೀಟ್ ಇದೆ ಸರ್. ಇದು ಯಾಕೋ ಸ್ವಲ್ಪ ಗಿಡ ಡೆವಲಪ್ ಕಡಿಮೆ.
ಲೇಟ್ ಆಗಿ ಕೆಲವೊಂದು ವಾತಾವರಣಕ್ಕೆ. ಹೌದೌದೌದು, ನಮ್ಮ ವಾತಾವರಣಕ್ಕೆ ಸ್ವಲ್ಪ ಗ್ರೋತ್ ಕಡಿಮೆ. ಸರ್ ಇದು ರೆಡ್ ರೂಬಿ ಅಂತ, ಬಾಳೆ ರೆಡ್ ರೂಬಿ ಅಂತ ಸರ್. ರೆಡ್ ರೂಬಿ. ಹೌದು. ಓಹೋ, ರೆಡ್ ಆಗಿದೆ. ಹೌದು, ನಾನು ಹಣ್ಣು ನೋಡಿಲ್ಲ ಸರ್ ಇದ್ರದ್ದು. ನಾನು ವೆರೈಟಿ ತರ ಸೆಲೆಕ್ಷನ್ ಮಾಡಿ ಹಾಕಿದ್ದೀನಿ ಇದನ್ನ. ನೋಡೋಣ ಹೆಂಗ್ ಬರುತ್ತೆ ಅಂತ. ಹಣ್ಣು ಕೆಂಪಿಗೆ ಬರ್ತಿರ್ಬೇಕು ಸರ್. ಹೌದು ಸರ್, ಚೆನ್ನಾಗಿದೆ ಸರ್, ಗಿಡ ನೋಡಕ್ಕೆ ಒಂಥರ ಆಕರ್ಷಕ. ಹೌದು ಸರ್. ಸರ್ ಇದು ಬ್ರೆಡ್ ಫ್ರೂಟ್ ಗುಜ್ಜೆ ಅಂತಲ್ಲ ಸರ್, ಇದು ಸ್ನಾಕ್ಸ್ ಮಾಡ್ಬೋದು ಸರ್. ಇದು ಬಹಳ ಚೆನ್ನಾಗಿರುತ್ತೆ. ಇದು ಮಂಗಳೂರಲ್ಲಿ ಆ ಕಡೆ ಗುಜ್ಜು ಅಂತಾರೆ. ಹೌದೌದು ಸರ್. ಇದು 1 ವರ್ಷ ಆಯ್ತಾ? ಇದು 2 ವರ್ಷ ಆಗೈತೆ ಸರ್. 2 ವರ್ಷ ಆಯ್ತು. ಹೌದು ಸರ್. ನೆಕ್ಸ್ಟ್ ವರ್ಷ ಬರ್ಬೋದು. ಹೌದು ಸರ್. ಸರ್ ಇದು ಡಾರ್ಕ್ ವೆರೈಟಿ ಬನಾನಾ, ಇಲ್ಲೇ ಬರುತ್ತೆ ಸರ್ ಹಣ್ಣು. ಇಷ್ಟೇ ಚಿಕ್ಕ ಗಿಡದ. ಹೌದೌದು ಸರ್. ಡಾರ್ಕ್ ಬನಾನಾ ಸರ್. ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದ್ರ? ಸರ್ ಇದು ಬರ್ಬೋದು ಸರ್, ಇನ್ನು 4-6 ತಿಂಗಳಾಗೈತೆ, ಇನ್ ಬರ್ಬೋದು ಸರ್ ಇದು. ಸರ್ ಎಲ್ಲ ಹೌದೌದು ಸರ್, ಇಷ್ಟೇನೆ ಇದು. ವೆರಿಗೇಟೆಡ್ ವಾಟರ್ ಆಪಲ್ ಅಂತ, ವಾಟರ್ ಆಪಲ್ ಅಲ್ಲಿ ಒಂದು ವೆರಿಗೇಟೆಡ್ ತಳಿ ಇದು. ಸ್ವೀಟ್ ಇರುತ್ತೆ ಅಂತ ಕೇಳಿದೀನಿ. ಅದು ಇದನ್ನ ಸೆಲೆಕ್ಷನ್ ಮಾಡಿ ಹಾಕಿದೀನಿ ಸರ್, ಸೆಲೆಕ್ಟ್ ಮಾಡಿ. ಎಲ್ಲಾನು ವೆರಿಗೇಟೆಡ್. ಹೌದೌದು ಸರ್, ಹಣ್ಣು ಇದಾಗಿರುತ್ತೆ ಅಂತ. ಸೀಡ್ಲೆಸ್ ಅಂತ ಅಂದ್ರು, ಹೊಸದಾಗಿ ಹಾಕಿರಿ. ಹೌದು ಸರ್. ಸರ್ ಅಲ್ಲಿಂದ ಬಂದಿದ್ದು ಸರ್ ಡಬಲ್ ಮೊಯಿ ಅಂತ. ಇದ್ರದ್ದೇನು ವಿಶೇಷ ಸರ್? ಸರ್ ಇದು 2 ಗೊನೆ ಬರುತ್ತೆ. ಒಂದಿದ್ರಲ್ಲಿ 2 ಗೊನೆ ಬರುತ್ತೆ, ಡಬಲ್ ಮೊಯಿ ಅಂತ. ಸರ್ ಇದೇ ಇನ್ನೊಂದು ಬನಾನಾ ಕ್ರಾಬ್ ಅಂತ ಸರ್. ಇದು ಇದೇನ್ ಸ್ಪೆಷಲ್ ಸರ್? ಸರ್ ಇದು ಸ್ಪೆಷಲ್, ಇದು ಸೆಲೆಕ್ಟ್ ಮಾಡಿರೋದು ನಾನು, ಬಟ್ ಹಣ್ಣು ನೋಡಿಲ್ಲ, ಸೆಲೆಕ್ಟ್ ಅಲ್ಲಿ ಮಾಡಾಕಿನಿ ಸರ್. ಎಲ್ಲಾ ತರ ಬನಾನಾ ಹಾಕೋಣ ಅಂತ. ಸರ್ ಇದು ಮಟಾವೋ. ಯಾವ ವೆರೈಟಿ ಸರ್ ಮಟಾವೋ? ಸರ್ ಇದು ಜಂಬೋ ಎಲ್ಲೋ ಅಂತ. ಎಲ್ಲೋ ಜಂಬೋ. ಹೌದೌದು, ಚೆನ್ನಾಗ್ ಬಂದೈತೆ ಸರ್. ಹೌದು ಸರ್, ಇದು ಚೆನ್ನಾಗ್ ಬಂದೈತೆ. ಬಟ್ ಸ್ಟಾರ್ಟಿಂಗ್ ಸರ್ ಸನ್ಬರ್ನ್ ಆಯ್ತೈತೆ ನಮ್ಮ ವೆದರ್ಗೆ ಹೊಂದ್ಕೊಳ್ಳುವಂತ ಟೈಮಲ್ಲಿ. ಬಟ್ ಅದು ನೀಟಾಗಿ ಇದಾದ್ರೆ 1 ವರ್ಷಕ್ಕೆ 2 ವರ್ಷ ಚೆನ್ನಾಗುತ್ತೆ ಸರ್ ಇದು. ಮೇಲ್ಗಡೆ ಚಿಗುರೆಲ್ಲ ಚೆನ್ನಾಗಿ. ಹೌದು ಸರ್. ಹೌದು ಸರ್. ಸರ್ ಇದು ಕಮರ್ಷಿಯಲ್ ಬೆಳೆ ಇದು. ಹೌದು ಸರ್, ಸೂಪರ್ ಆಗಿ ಬಂದೈತೆ ಸರ್. ಹೌದು ಸರ್. ಸರ್ ಅಲ್ಲಿಂದ ಬಂದಿದ್ದು ಸರ್ ಇದು ಪಾಕಿಸ್ತಾನಿ ಮಲ್ಬೇರಿ, ರೇಷ್ಮೆ ಇದಕ್ಕೆ ಸಂಬಂಧಪಟ್ಟದ್ದು ಎಲೆ ಗಿಡ. ಸ್ವೀಟ್ ಆಗಿರ್ತದೆ. ಹೌದು ಸರ್. ಹೌದು ಸರ್, ಇದು ಪಾಕಿಸ್ತಾನ ಮಲ್ಬೇರಿ ಬರ್ತದೆ. ಹೌದೌದು, ತುಂಬಾ ಚೆನ್ನಾಗಿದೆ ಸರ್ ಇದು. ರೇಷ್ಮೆ. ಹೌದು ಸರ್, ಮನೆ ಹಾಕ್ಬೋದು ಸರ್ ಇದನ್ನ. ಸರ್ ಇದು ಅಬಿಯು. ಸರ್ ಅಬಿಯುಲಿ ಎಲ್ಲಾ ವೆರೈಟಿ ಬರಲ್ಲ ನಮ್ ಸೈಡು. ಈ ವೆರೈಟಿ ಒಂದ್ ಮಾತ್ರ ಉಳ್ಕೋದ್ ಗಿಡ. ಯಾವ ವೆರೈಟಿ ಸರ್ ಇದು? ಸರ್ ಇದು ರೌಂಡ್ ನಿಪ್ಪಲ್ ಅನ್ಸೈತಿ ಇದು. ನಿಪ್ಪಲ್. ಹೌದು. ಬೇರೆ ಎಲ್ಲ ಹೊಟ್ಟೋಗ್ಬಿಡ್ತು, ಗಿಡ ಬರ್ನ್ ಆಗ್ಬಿಡ್ತೈತೆ, ಸನ್ ಬರ್ನ್ ಆಗ್ಬಿಡ್ತೈತಿ ಇದು ನಮ್ ಇದಕ್ಕೆ. ಬಟ್ ಇದು ಚೆನ್ನಾಗೈತಿ. ಇದೊಂದು ಉಳ್ಕೊಂಡದ. ಹೌದು ಸರ್. ಇದು ಬಟರ್ ಫ್ರೂಟ್. ಇದು ಎಷ್ಟು ಗಿಡ ಇದಾವ ಸರ್? ಸರ್ ಒಂದ್ 40 ಐತೆ. ಒಂದ್ ಲೈನ್ ಫುಲ್ ಮಾಡಿದೀನಿ ಸರ್ ಇದನ್ನ. 40 ಗಿಡಗಳು ಸರ್? ಹೌದು. 15 ಅಡಿ, ಒಂದು 15 ಅಡಿಗೆ ಇದೊಂದ್ ಲೈನ್ ವೆರೈಟಿ, ಎಲ್ಲಾ ತರ ವೆರೈಟಿ ಸರ್ ಇದರಲ್ಲಿ. ಬಲ್ಪ್ ಐತೆ, ಬಲೂನ್ ಐತೆ, ಮತ್ತೆ ಆಶ್ ವೆರೈಟಿ ಐತೆ, ಮಲೂಮ್ ಆಶ್ ಐತೆ, ಮತ್ತೆ ಕೋಲ ಲಂಬೋ ಇದೈತೆ, ಲಾಂಗ್ ನೆಕ್ ಐತೆ, ಎಟಿಂಗರ್ ಐತೆ. ಆ ತರ ಎಲ್ಲ ಸೆಲೆಕ್ಷನ್ ಮಾಡೀನಿ ಸರ್. ಅಂದ್ರೆ ಅವ ಎಲ್ಲದರಲ್ಲೂ ಯಾವ್ದು ನಿಮ್ ಏರಿಯಾಕ್ ಚೆನ್ನಾಗ್ ಬಂದ ಸರ್ ಬಟ್ರ್? ಸರ್ ಇದು ಲೋಕಲ್ ವೆರೈಟಿ ಚೆನ್ನಾಗೈತೆ. ಬಲ್ಪ್ ಮತ್ತೆ ಬಲೂನ್ ಚೆನ್ನಾಗ್ ಬತ್ತೈತೆ. ಆಶ್ ಇವಾಗ ಹಾಕಿದೀನಿ, ಅವು ಚೆನ್ನಾಗ್ ಬತ್ತೈತೆ, ಹಾಕಿದೀನಿ ಸರ್. ಇದು ಆಲ್ರೆಡಿ ಎಣ್ಣೆ ಆಗೈತೆ ನೋಡಿ ಸರ್. ಇಲ್ಲಿ ಮೆಕ್ಸಿಕನ್ ಆಶ್ ಐತೆ ಸರ್? ಹೌದು ಸರ್, ಅದು ಐತೆ. ಮೆಕ್ಸಿಕೋ ಕೋಲಾ ಐತೆ ನೋಡಿ ಸರ್. ಫ್ರೂಟ್ಸ್ ಆಗೈತೆ ನೋಡಿ. ಫ್ರೂಟಿಂಗ್ ಬಂದೈತೆ. ಹೌದು ಸರ್. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು 2 ವರ್ಷದ ಗಿಡ. 2 ವರ್ಷ. ಹೌದು. ಇದೇ ಫಸ್ಟ್ ಟೈಮ್ ಸರ್ ಫ್ರೂಟಿಂಗ್? ಹೌದು ಸರ್. ಹೌದು ಸರ್. ಇಲ್ಲಿ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್, ಇಲ್ಲಿ ನೋಡಿ ಸರ್. ಓಹೋ, ಸೂಪರ್ ಆಗಿ ಬಂದಿದೆ ಸರ್. ಸೂಪರ್ ಸರ್. ಎಷ್ಟು ಗಿಡದಲ್ಲಿ ಬಂದಿದೆ ಸರ್ ಫ್ರೂಟಿಂಗ್? ಸರ್ ಈ ವರ್ಷ ಒಂದು 15 ಗಿಡದಲ್ಲಿ ಸ್ಟಾರ್ಟ್ ಆಗೈತೆ ಸರ್ ಈ ಸಲ. ಈ ಲೈನ್ ಫುಲ್ ಬಟರ್ ಫ್ರೂಟ್ ಸರ್. ಇದು ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್. ಸೀಡ್ಲೆಸ್ ಸೀತಾಫಲ. ಇದು ಸೀತಾಫಲದಲ್ಲಿ ಸೀಡ್ಲೆಸ್. ಹೌದು ಸರ್. ಇದು ಇಂಪಾರ್ಟೆಂಟ್ ಅಂತಂದ್ರು. ನಾನು ಇದನ್ನ ಗಿಡ ಡೆವಲಪ್ ಮಾಡಿದ್ದು ಬಂದಾದ್ಮೇಲೆ ಗಿಡ ಅದೇ ಹಣ್ಣು ಐತೆ ನೋಡಿ ಎಲ್ಲ ನೆಕ್ಸ್ಟ್ ಡೆವಲಪ್ ಮಾಡ್ತೀನಿ ಸರ್ ಇದನ್ನ. ಓಕೆ ಮಾಡಿ ಸರ್. ಸೀಡ್ಲೆಸ್ ಸೀತಾಫಲ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಸರ್. ಸರ್ ಇದು ಮಟಾವೋ. ಮಟಾವೋ ಎಷ್ಟು ಗಿಡಗಳಿದಾವ ಸರ್? ಎಷ್ಟು ವೆರೈಟಿ? ಸರ್ ಮಟಾವೋ ನನ್ನ ಹತ್ರ ಜಂಬೋ ರೆಡ್ ಐತೆ, ಜಂಬೋ ಎಲ್ಲ ಐತೆ, ಆಮೇಲೆ ರೈನ್ಬೋ ಐತೆ, ಆಮೇಲೆ ಡಾರ್ಕ್ ರೆಡ್ ಐತೆ. 4 ವೆರೈಟಿ ಐತೆ ಸರ್. 4 ವೆರೈಟಿ ಎಲ್ಲ ಒಂದೊಂದು ಗಿಡ? ಹೌದು. ಇಲ್ಲ ಸರ್, ಎಲ್ಲ ಒಂದು 15 ಗಿಡ ಐತೆ ಸರ್. ಇದು ಕಮರ್ಷಿಯಲ್ ಮಾಡ್ಬೋದು ಸರ್ ಇದನ್ನ. ಇದು ಯಾವ ಗಿಡ ಸರ್? ಸರ್ ಇದು ಲಾಂಗ್ ಆನ್ ವೆರೈಟಿಲಿ ಅಲ್ಲಿ ನೋಡಿರೋ ಸರ್ ಅವಾಗ ಎಡಿಯು ಅಂತ. ಇದು ಡೈಮಂಡ್ ರಿವರ್ ಅಂತ ಸರ್. ಇದು ಸರ್ ಲಾಂಗ್ ಅನ್ನು ಮತ್ತೆ ಡೈಮಂಡ್ ರಿವರ್ ಕಮರ್ಷಿಯಲ್ ಮಾಡ್ಬೋದು ಸರ್ ಇದನ್ನ. ರೈತರು ಒಳ್ಳೆ ಆದಾಯ ಇದೆ ಸರ್ ಇದರಲ್ಲಿ. ಇದು ಎಷ್ಟು ವರ್ಷದ ಗಿಡ ಸರ್? ಸರ್ ಇದು 2 ವರ್ಷದ ಗಿಡ ಸರ್. ಇದು ಈ ನೆಕ್ಸ್ಟ್ ಹಣ್ಣು ಆಗ್ಬೋದು ಸರ್. ಇದು ಸರ್ ಅದ್ರಲ್ಲಿ ಫ್ರೂಟಿಂಗ್ ಆಗೈತೆ. ಲಾಂಗ್ ಅನ್ ಸರ್ ಡೈಮಂಡ್ ರಿವರ್ ಅಲ್ಲಿ ನೋಡಿ ಸರ್, ಫ್ರೂಟಿಂಗ್ ಆಗೈತೆ ನೋಡಿ ಸರ್. ಇಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲೇ? ಹೌದು ಸರ್. ಇದು ಗ್ರಾಫ್ಟಿಂಗ್ ಗಿಡ ಸರ್. ಇದು ನೋಡಿ ಸರ್, ಫ್ಲವರ್ ಎಲ್ಲ ಫ್ರೂಟಿಂಗ್ ಆಗೈತೆ. ಓಹೋ, ಸೂಪರ್ ಸರ್.
ಇದು ಕಮರ್ಷಿಯಲ್ ಮಾಡ್ಬೋದು ಸರ್. ಇದು ಸೂಪರ್ ಆಗಿ ಬಂದೈತೆ ಸರ್. ಇದು ವಾಟರ್ ಆಪಲ್. ವಾಟರ್ ಆಪಲ್ ಅಲ್ಲಿ ದಲ್ಲಾರಿ ಅಂತ ಸರ್. ಇದು ಇದು ಬೇರೆ ಬೇರೆ ಇದೆ ಸರ್. ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದು ದಲ್ಲಾರಿ ಅಂತ ಇದೆ, ಮತ್ತೆ ಹನಿ ಅಂತಿದೆ. ಈ ಲೈನ್ ಫುಲ್ ವಾಟರ್ ಆಪಲ್ ಸರ್. ಇದು ಯಾವ ವೆರೈಟಿ ಇದಾವ ಸರ್? ಸರ್ ದಲ್ಲಾರಿ ಐತೆ, ಹನಿ ಐತೆ, ಎಗ್ ವೈಟ್ ಐತೆ, ಮತ್ತೆ ಮಧು ಅಂತ ಐತೆ, ಇಂಡೋನೇಷ್ಯಾ ಮಧು ಚಂಬ ಅಂತ, ಮತ್ತೆ ದೊಂಗ್ಲು ಅಂತ ಐತೆ, ಲಾಲಿಪಾಪ್ ಅಂತ ಐತೆ. ಈ ತರ ಇಂಪಾರ್ಟೆಂಟ್ ವೆರೈಟಿ ಹಾಕಿದೀನಿ ಸರ್ ನಾನು. ಟೋಟಲ್ ಎಷ್ಟು ಗಿಡ ಸರ್ ಒಂದು 15 ಗಿಡ ಐತೆ, 15 ವೆರೈಟಿ ಐತೆ. 15 ಗಿಡ 15 ವೆರೈಟಿ. ಹೌದು ಸರ್. ಎಲ್ಲಾ ವೆರೈಟಿ ವಾಟರ್ ಆಪಲ್ ನಿಮ್ಮ ಹತ್ರ ಸಿಗ್ತದೆ? ಹೌದೌದು ಸರ್. ಸರ್ ಅದನ್ನು ಇಂಪಾರ್ಟೆಂಟ್ ಹಾಕಿದೀನಿ. ಕಮರ್ಷಿಯಲ್ ಮಾಡುವಂತವೇ ಮಾಡಿದೀನಿ ಸರ್. ಇದು ಕಮರ್ಷಿಯಲ್ ಮಾಡುವ ಸರ್ ಇದನ್ನ. ಸರ್ ವಾಟರ್ ಆಪಲ್ ಅಲ್ಲಿ ಇದು ಹನಿ ಅಂತ, ಅದು ದಲಾರಿ, ಇದು ಹನಿ. ಇದೆಲ್ಲ ಕಮರ್ಷಿಯಲ್ ಸರ್. ಇದು 15 by 15 ಹಾಕುವಂತ ಡಿಸ್ಟೆನ್ಸ್ ಗಿಡ. ಇದು ಆಲ್ರೆಡಿ ಫ್ರೂಟ್ಸಿಂಗ್ ಆಗಿತ್ತು. ಬರುತ್ತೆ ಸರ್, 2 ವರ್ಷಕ್ಕೆ ಬರ್ಬಿಡುತ್ತೆ ಗಿಡ. ಹಾಕಿದ 2 ಹೌದು ಸರ್, ವರ್ಷಕ್ಕೆ ಬರುತ್ತೆ. ಫುಲ್ ಆಗಿ ಬರ್ಬೇಕಂದ್ರೆ ಸರ್? ಸರ್ ಒಂದು 3 ವರ್ಷ ಬೇಕಾಗುತ್ತೆ ಸರ್. 3 ವರ್ಷ. ಹೌದು. ಈಗ ಆಲ್ರೆಡಿ ಬಂದೈತೆ ಸರ್. ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಇದು ಮಿಲ್ಕ್ ಫ್ರೂಟ್. ಇದ್ರಲ್ಲಿ ಪರ್ಪಲ್ ಅಂತ ಸರ್. ಇದು ವೆರೈಟಿ ಪರ್ಪಲ್ ವೆರೈಟಿ. ಹೌದು. ಇದಾಕ್ ನಾನು 2 ವರ್ಷ ಆಯ್ತು ಸರ್. ಇದು ಸರ್ ಇದ್ರಲ್ಲಿ ನನ್ನ ಹತ್ರ ಒಂದ್ 4 ಗಿಡ ಐತೆ. 2 ಪರ್ಪಲ್ ಐತೆ, 2 ಗ್ರೀನ್ ಐತೆ. ಇದು ಕಮರ್ಷಿಯಲ್ ಮಾಡುವಂತ ಬೆಳೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಎಷ್ಟು ವರ್ಷಕ್ಕೆ ಫ್ರೂಟಿಂಗ್ ಬರುತ್ತೆ ಸರ್? ಸರ್ ಒಂದು 3 ವರ್ಷ ಬೇಕಾಗ್ಬೋದು ಸರ್. ಇದು 3 ವರ್ಷ. ಹೌದು ಸರ್. ಚೆನ್ನಾಗಿ ಬಂದೇವ್ ನಿಮ್ಮ ಹತ್ರ? ಚೆನ್ನಾಗಿ ಬಂದಿದೆ ಸರ್. ಅಲ್ಲೊಂದಿದೆ ನೋಡಿ ಸರ್, ಗ್ರೀನ್ ಮತ್ತೆ ಪರ್ಪಲ್ ಸರ್ ನನ್ನ ಹತ್ರ ಇರೋದು. 2 ವೆರೈಟಿ ಇದಾವೆ? ಹೌದು ಸರ್. ಚೆನ್ನಾಗಿ ಬಂದೇವ್ ಸರ್. ಸರ್ ಇದು ವಾಟರ್ ಆಪಲ್ ಅಲ್ಲಿ ಇನ್ನೊಂದು ವೆರೈಟಿ ಎಗ್ ವೈಟ್. ಎಗ್ ವೈಟ್. ಹೌದು ಸರ್. ಎಗ್ ವೈಟ್ ಸರ್ ತುಂಬಾ ಚೆನ್ನಾಗಿದೆ. ಇದು ನೆಕ್ಸ್ಟ್ ಇಯರ್ ಹಣ್ಣು ಬರುತ್ತೆ ಸರ್. 2 ವರ್ಷ ಬರುತ್ತೆ ಸರ್. ಇದೂನು ಇದು ಒಂದು ಗಿಡ ಹಾಕಿದೀನಿ ಸರ್. ಇದ್ರಲ್ಲಿ ವೈಟ್ ಕಲರ್ ಬರುತ್ತೆ? ಹೌದು ಸರ್. ಎಗ್ ವೈಟ್ ಸರ್. ಇದು ವೈಟ್ ಅಲ್ಲ ಸರ್, ಎಗ್ ವೈಟ್. ಬಟ್ ಸ್ವೀಟ್ ಇದೆ ಸರ್. ಇದು ಸರ್ ಇದು ಬಂದು ವಾಟರ್ ಆಪಲ್ ಅಲ್ಲಿ ದೊಂಗ್ಲು ಅಂತ. ಡೊಂಗ್ಲು. ಹೌದು. ಇದು ಇದೇ ತುಂಬಾ ಸ್ವೀಟ್ ಅಂತ ಹೇಳ್ತಾರೆ ಎಲ್ಲ. ನಾನೇನು ತಿಂದಿಲ್ಲ ಸರ್. ನನ್ನ ಗಿಡ ಇನ್ನೂ ಇದಾಗಿಲ್ಲ. ಬಟ್ ವಾಟರ್ ಆಪಲ್ ಇದೊಂದು ವೆರೈಟಿ ಸರ್. ಇದು ಕಮರ್ಷಿಯಲ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ತುಂಬಾ ಸ್ವೀಟ್ ಇದೆ ಅಂತ ಇದ್ರಲ್ಲಿ. ದೊಂಗ್ಲು ಅಂತ ವಾಟರ್ ಆಪಲ್ ಸರ್. ಅದರಲ್ಲಿ ಇನ್ನೊಂದು ಬಂದು ವಾಟರ್ ಆಪಲ್ ಅಲ್ಲಿ ಲಾಲಿಪಾಪ್ ಅಂತ ಸರ್. ಇದು ಇದೇನ್ ಸ್ಪೆಷಲ್ ಸರ್? ಸರ್ ಇದು ಲಾಲಿಪಾಪ್ ಅಂತ ಅಂದ್ರೆ ಕಲರ್ ಡಬಲ್ ಬರುತ್ತೆ ಅಂತ. ಲಾಲಿಪಾಪ್ ತರನೇ ಇರುತ್ತೆ ಡಿಸೈನ್ ಅಂತ. ತುಂಬಾ ಚೆನ್ನಾಗಿದೆ ಅಂತ ನಾನು ಇದು ವೆರೈಟಿ ಸೆಲೆಕ್ಟ್ ಮಾಡಿ ಹಾಕಿದೀನಿ ಸರ್. ಸರ್ ಇದು ಚೆರ್ರಿ ಲೈನ್. ಇದು ಯಾವ ಸರ್ ಚೆರ್ರಿ ವೆರೈಟಿ ಮಾಡಿದೀನಿ ಸರ್. ಇದು ಬಾಡ್ಬೂಸಾ ಚೆರ್ರಿ ಅಂತ. ಇದು ಜ್ಯೂಸ್ ಪರ್ಪಸ್ ಆಗುತ್ತೆ. ಇದು ಆಲ್ಟ್ ತುಂಬಾ ಒಳ್ಳೇದಂತ ಸರ್. ಇದು ಚೆರ್ರಿಲಿ ಇದು ಹಾಕಿ ನಾನು 1 ವರ್ಷ ಆಗೈತೆ ಸರ್. ಇದು ಈ ವರ್ಷ ಬರುವ ಸರ್ ಹಣ್ಣು. ಈ ವರ್ಷ ಹಣ್ಣು ಬರ್ತದೆ. ಮಕ್ಕಳು ತುಂಬಾ ಇಷ್ಟ ಪಡುತ್ತೆ. ಈ ಲೈನ್ ಫುಲ್ ಚೆರ್ರಿ ಸರ್. ಇದು ಮತ್ತೆ ಯಾವ ವೆರೈಟಿ ಇದಾವೆ ಸರ್ ನನ್ನ ಹತ್ರ? ಇದು ಬಾರ್ಬಡಾಸ್ ಚೆರ್ರಿ ಆಯ್ತು. ಇದು ಸ್ವೀಟ್ ಅಸ್ಟ್ರೋಲಾ ಚೆರ್ರಿ ಸರ್. ಇದು ಸ್ವೀಟ್ ಅಸ್ಟ್ರೋಲಾ. ಹೌದು ಸರ್. ಇದು ಹಾಕಿ 1 ವರ್ಷ ಆಯ್ತು ಸರ್. ನಾನು ಈ ವರ್ಷ ಬರ್ಬೋದು ಸರ್ ಹಣ್ಣು. ಇದೊಂದು ಯಾವ ತರ ಬರುತ್ತೆ ಸರ್? ಸರ್ ಇದು ಚೆರ್ರಿ ತರನೇ ಸರ್. ಎಲ್ಲ ಸ್ವೀಟು ತಿನ್ನೋ ತುಂಬಾ ಚೆನ್ನಾಗಿದೆ ಅಂತ ಸರ್. ಇನ್ನೊಂದು ವೆರೈಟಿ ಇದ್ರಲ್ಲಿ ಇದು ರಾಮ್ಫಲದಲ್ಲಿ ಸರ್. ಇದು ರೆಡ್ ರಾಮ್ಫಲ. ಇದು ರಾಮ್ಫಲದಲ್ಲಿ ರೆಡ್ ರಾಮ್ಫಲ. ಹೌದು. ಒಳಗಡೆ ರೆಡ್ ಇರುತ್ತೆ, ಮೇಲೂ ರೆಡ್ ಇರುತ್ತೆ ಸರ್. ಇದೊಂದು ಅಪರೂಪದ ವೆರೈಟಿ ಸರ್. ಇದು ಹೌದು. ರಾಮ್ಫಲ ಮಾಮೂಲಾಗಿ ನೋಡಿದ್ದೀವಿ. ಹೌದು. ಅದರಲ್ಲಿ ಸ್ಪೆಷಲ್. ಹೌದು ಸರ್. ಸರ್ ಎಲ್ಲ 3 ವರ್ಷಕ್ಕೆ ಬರ್ತಿರ್ಬೇಕು? ಹೌದು ಸರ್. ಇದು ನಾನು ಹಾಕಿ 2 ವರ್ಷ ಆಯ್ತು ಸರ್. ಇದು ಈ ವರ್ಷ ಬರ್ಬೋದು ಸರ್. ನನಗೆ ಫ್ಲವರಿಂಗ್ ಆಗಿ ಉದ್ರೋಗ್ಬಿಡ್ತೈತೆ. ನೆಕ್ಸ್ಟ್ ಬರ್ಬೋದು. ಗಿಡನು ಬೆಳಿಬೇಕಲ್ಲ? ಹೌದು ಸರ್. ಹೌದು ಸರ್. ಬನ್ನಿ ಸರ್ ಹಾಗೆ. ಸರ್ ಇದು ಚೈನೀಸ್ ಸೀತಾಫಲ ಅಂತ. ಚೈನೀಸ್ ಸೀತಾಫಲ? ಹೌದು ಸರ್. ಸೀತಾಫಲ ಚೈನೀಸ್ ಸೀತಾಫಲ. ಏನು ವಿಶೇಷ ಹೆಸರು ಸರ್? ಇದು 1 kg ತನಕ ಬರ್ತದೆ. ಇದು ಸರ್ 1 kg 3/4 kg ತನಕ ಬರುತ್ತೆ ಸರ್. ಫ್ರೂಟ್ ಸರ್. ಇದು ಸರ್ ಬಿಟ್ಟಿತ್ತು. ಹಣ್ಣು ಚೆನ್ನಾಗಿದೆ, ಬೀಜ ಕಡಿಮೆ, ಸ್ವೀಟ್ ಆಗಿ ಚೆನ್ನಾಗಿದೆ ಸರ್. ಇದು ಚೆನ್ನಾಗೈತೆ. ಹೌದು ಸರ್. ತಿಂದಿದ್ರಿ? ಹೌದು ಸರ್, ತಿಂದಿದ್ದೀನಿ. ನೆಕ್ಸ್ಟ್ ಇದ್ರ ಗಿಡ ಮಾಡ್ತೀರಿ ಸರ್? ಸರ್ ಖಂಡಿತ ಮಾಡ್ತೀನಿ. ಚೆನ್ನಾಗಿದೆ ಸರ್. ಇದು ಸರ್ ಅಲ್ಲಿಂದ ಬಂದು ಸರ್ ಚಕ್ಕೋತ ವೆರೈಟಿ. ಇದರಲ್ಲಿ ಬಟಾಬಿ ಅಂತ ಸರ್. ಇದು ಬಟಾಬಿ? ಹೌದು ಸರ್. ಇದ್ರದ್ದೇನ್ ಸ್ಪೆಷಲ್ ಸರ್? ಸರ್ ಇದು ಹೊಸದಿದು ನಾವು ನೋಡ್ತಾ ಇರೋದು, ಕೇಳಿದ್ವು ಅಷ್ಟೇ. ಹಾಕಿದೀನಿ ಸರ್. ಇದು ಯಾವ ತರ ಬರುತ್ತೆ ನೋಡ್ಬೇಕು ಸರ್. ಇದು ಬಟಾಬಿ ಅಂತ ಚಕ್ಕೋತ ಫ್ಯಾಮಿಲಿ ಸೇರುತ್ತೆ ಸರ್. ಇದು ಸರ್ ಅದರಲ್ಲಿ ಸರ್ ಇನ್ನೊಂದು ಚಕ್ಕೋತ ರೆಡ್ ಚಕ್ಕೋತ ಸರ್. ಇದು ಕೆಂಪು ಚಕ್ಕೋತ? ಹೌದು ಸರ್, ಕೆಂಪು ಚಕ್ಕೋತ. ಇದ್ರಲ್ಲಿ ಹನಿ ಇದೆ ಸರ್ ನನ್ನ ಹತ್ರ. 3-4 ವೆರೈಟಿ ಐತೆ ಸರ್ ಇದ್ರಲ್ಲಿ. ಸರ್ ಇನ್ನೊಂದು ಚೆರ್ರಿ ಇದ್ರಲ್ಲೇ ಈ ಲೈನ್ ಅಲ್ಲಿ ಮನಿಲಾ ಟೆನ್ನಿಸ್ ಚೆರ್ರಿ ಅಂತ. ಇದು ಮನಿಲಾ ಟೆನ್ನಿಸ್? ಹೌದು ಸರ್. ಸರ್ 1 ವರ್ಷ ಆಯ್ತು ನಾನು ಗಿಡ ಹಾಕಿ. ಇನ್ನು ಫ್ಲವರಿಂಗ್ ಆಗಿ ಉದ್ರೋಯ್ತು. ಈ ವರ್ಷ ಎಲ್ಲ ಇರುತ್ತೆ ಅನ್ಕೊಂಡಿದ್ದೀನಿ ನಾನು. ಚೆನ್ನಾಗಿದೆ ಸರ್ ಇದು ಹಣ್ಣು.
ದೊಡ್ಡ ಸೈಜ್ ಬರುತ್ತೆ ಸರ್ ಹೌದು ಸರ್, ಇದು ದೊಡ್ಡ ಪೊದೆ ತರ ಆಗುತ್ತೆ ಸರ್ ಇದು. ಚೆರ್ರಿ ಚೆರ್ರಿ ದೊಡ್ಡದು ಚೆರಿ ದೊಡ್ಡ ಬರುತ್ತೆ ಸರ್, ಟೆನ್ನಿಸ್ ಬಾಲ್ ತರ ಅಂತ. ಇದ್ರ ಹೆಸರೇ ಮನೀಶ್ ಟೆನ್ನಿಲ್ಲ. ಚೆರ್ರಿ. ಹೌದು ಸರ್, 2 ಗಿಡ ಐತೆ ಸರ್ ಅದು. ಇದೂನು ಅಷ್ಟೇ ಸರ್. ಸರ್ ಇದು ಕರೋಂಡಾ ಬಾರ್ಡರ್ ಹಾಕೊಂಡಿದೆ. ಹೌದು ಸರ್, ಇದು ಕರೋಂಡಾ ಅಂತ. ಅದೇ ಬೇಕರಿ ಚೆರಿ ಮಾಡ್ತಾರಲ್ಲ ಸರ್, ಆ ಪರ್ಪಸ್ ಸರ್ ಇದು. ಇದನ್ನ ಬಾರ್ಡರ್ ಕ್ರಾಪ್ ಆಗಿ ಬಳಸ್ತಾರೆ. ಹೌದು ಸರ್. ಸರ್ ಇದು ಇನ್ನು ಮ್ಯಾಂಗೋ ವೆರೈಟಿ ಹಾಕಿದೀವಿ ಒಂದಷ್ಟು. ಯಾವ್ಯಾವ ವೆರೈಟಿ ಇದಾವ ಸರ್? ಸರ್ ನಾನು ಇದು 1 ವರ್ಷ ಆಯ್ತು ಸರ್ ಹಾಕಿ. ಇದು ಸಕ್ರ ಕುತ್ತಿ ಅಂತ. ಯಾವ ಸರ್? ಸಕ್ರ ಕುತ್ತಿ ಅಂತ. ಸಕ್ಕರೆ ಕುಟ್ಟಿ. ಹೌದು ಸರ್, ತುಂಬಾ ಇದು ಸಣ್ಣ ಸರ್ ಸೈಜು, ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲ ಇಷ್ಟಪಡ್ತಾರೆ. ನಾನು ಹಾಕಿದ್ದೀನಿ ಸರ್ ಇದನ್ನ. ಸರ್ ಅಲ್ಲಿಂದ ಬಂದಿದ್ದು ಏಡನ್ ಅಂತ ಸರ್. ಇದು ವಿದೇಶಿ ತಳಿ ಸರ್. ಇದು ಏಡನ್ ಮ್ಯಾಂಗೋ. ಇದಾಕ್ 1 ವರ್ಷ ಆಯ್ತು ಸರ್ ನಾನು. ಇದ್ರದ್ದೇನು ವಿಶೇಷ ಸರ್? ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಕಲರ್ ಅಟ್ರಾಕ್ಷನ್ ಆಗಿದೆ, ಸೈಜ್ ಚೆನ್ನಾಗಿದೆ, ಶೈನಿಂಗ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಸರ್. ಇದು ಏಡನ್ ಅಂತ ಸರ್ ಇದ್ರ ಹೆಸರು. ಸರ್ ಇದು ಬಂದು ಅಂಗಾರಕ ಅಂತ. ಅಂಗಾರಕ? ಹೌದು ಸರ್. ಇದ್ರದ್ದೇನು ವಿಶೇಷ ಸರ್? ಸರ್ ಇದು ವಿದೇಶಿ ತಳಿನೇ. ನಾನು ಇನ್ನೂ ಅದ್ರ ಬಗ್ಗೆ ಇದು ಹಣ್ಣು ಬಿಟ್ಟಿಲ್ಲ ನನ್ನ ಹತ್ರ. ಚೆನ್ನಾಗಿದೆ ಅಂತ ಕೇಳ್ಪಟ್ಟು ಹಾಕಿದೀನಿ ಸರ್ ಇದು. ಸರ್ ಅದು ಹಾರ್ಟ್ ಹಿಟ್ ಅಂತ. ಏನ್ ಸರ್? ಹಾರ್ಟ್ ಹಿಟ್. ಹಾರ್ಟ್ ಹಿಟ್? ಹೌದು ಸರ್. ವಿಶೇಷ ಹೆಸರುಗಳು ಹೇಳ್ತಾ ಇದ್ದಾರೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಹಣ್ಣು. ಇದು ಹರೀಶಣ್ಣ ಹೇಳಿದ್ದು ತಳಿ ಇದು. ಹಾಕಿದೀನಿ ಸರ್, ಚೆನ್ನಾಗಿದೆ ಅಂತ ಇದ್ ಮಾಡಿದ್ರು. ಅವರು ಇಷ್ಟಪಟ್ಟಂತ ಗಿಡ ಇದು ಸರ್. ಇದು ಲುವಿ ಸರ್, ಸ್ವೀಟ್ ಲುವಿ. ಇದು ಸ್ವೀಟ್ ಲುವಿ. ಹೌದು ಸರ್, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸರ್. ಇದು ಗಸಗಸೆ ಟೈಪ್ ಬರುತ್ತೆ. ಸಿಕ್ಕಾಪಟ್ಟೆ ಪಕ್ಷಿಗಳು ಸರ್. ಇದು ಹಣ್ಣು ಬಿಡ್ತಾ ಇಲ್ಲ ಪಕ್ಷಿಗಳು. ಹೌದು, ನಾನು ಇನ್ನೂ ತಿಂದಿಲ್ಲ ಅದನ್ನ. ಸರ್ ಇದು ಬಟರ್ ಫ್ರೂಟ್ ಅಲ್ಲಿ ಸೀಡ್ಲೆಸ್. ಇದು ಬೀಜ ರಹಿತ ಬೆಣ್ಣೆ. ಹೌದು ಸರ್, ಇದು ತಿರುಮಲೇಶ್ ಭಟ್ರ ಹತ್ರ ತಂದಿದ್ದ ಗಿಡ ಇದು. ಅವ್ರ ಹತ್ರ ಇರೋದು ಸೌತೆಕಾಯಿ ಟೈಪ್ ಬರುತ್ತೆ, ಕೆಂಪು ಕಲರ್. ಹೌದು ಸೌತೆಕಾಯಿ. ಹೌದು ಆ ತಳಿ ಸರ್ ಇದು. ಇದು ಹಾಕಿ 1 ವರ್ಷ ಆಯ್ತು ಸರ್ ನಾನು. ಈ ಗಿಡ ಸ್ವಲ್ಪ ನಮ್ಮ ವೆದರ್ಗೆ ಇದೈತೆ ಸ್ವಲ್ಪ ಡೆವಲಪ್ ಆಗ ಸ್ವಲ್ಪ ಕಡಿಮೆ, ಬೇಗ ಆಯ್ತಾ ಇಲ್ಲ. ಇವಾಗ ಚೆನ್ನಾಗೈತೈತೆ. ಸಟ್ಟ ಆದ್ಮೇಲೆ ಹೌದೌದು ಸರ್. ಸರ್ ಇದು ಆಪಲ್. ಆಪಲ್ ಎಷ್ಟು ಗಿಡ ಇದಾವ ಸರ್? ಸರ್ ನಾನು ಎಲ್ಲ 2 ಗಿಡ ಹಾಕಿದೀನಿ. ಅಣ್ಣ ಮತ್ತೆ ಡಾರ್ಸೆಟ್ ಮತ್ತೆ ಆರಿಮನ್ ಅಂತ. ಅದು ಪರಾಗಸ್ಪರ್ಶ ಆಗ್ಬೇಕಲ್ಲ ಸರ್. ಅದು ಇಲ್ಲ ಒಂದ್ ಆಕಾರ ಹಣ್ಣು ಬಿಡಲ್ಲ. ನೀವು 3 ವೆರೈಟಿ ಹಾಕ್ಲೇಬೇಕು ಅದು. ಹಂಗಾಗಿ ಸರ್ ಇದು ಹಾಕಿದೀನಿ ಸರ್ ಎಲ್ಲ ಅಷ್ಟನ್ನು. ಇಲ್ಲೇನ್ ಫುಲ್ ಆಪಲ್ ಬರುತ್ತೆ ಸರ್. ಅಣ್ಣ ಇದು ಜಲ್ಪಾಯ್ ಅಂತ. ಇದು ಇದ್ರ ಸ್ವೀಟ್ ಅಂತ. ಸ್ವೀಟ್ ತಳಿ ಇದು. ಇದು ಯಾವ ತರ ಆಗುತ್ತೆ ಸರ್ ಹಣ್ಣು? ಇದು ಅಣ್ಣ ಇದು ಮಾವಿನಕಾಯಿ ಫ್ಯಾಮಿಲಿ ತರ ಇರುತ್ತೆ, ಬಟ್ ಚಿಕ್ಕ ಬರುತ್ತೆ ಮಾವಿನಕಾಯಿ ತರನೇ. ಮಿಡಿಗೆ ಇದು ಅಣ್ಣ. ಇದು ಸ್ವೀಟ್. ಇದು ಇನ್ನೊಂದಿದೆ ಜಲ್ಪಾಯಿ. ಹುಳಿ ಬರುತ್ತಾ? ಹುಳಿ ಬರುತ್ತೆ ಅಣ್ಣ. ಇದು ಅಣ್ಣ ಎಲ್ಲ ಏರ್ಲಿ ಏರಿಂಗ್ ಗಿಡಗಳು. ನಾನು ಹಾಕಿ 1 ವರ್ಷ 2 ವರ್ಷ ಆಗೈತೆ. ಇನ್ನೂ 1 ವರ್ಷ ಬೇಕು ಅನ್ಸುತ್ತೆ ಅಣ್ಣ ಬರೋಕೆ. ಇದು ಬಂದು ಹುಳಿ ಅಣ್ಣ. ಇದು ಉಪ್ಪಿನಕಾಯಿ ಮಾಡ್ಬೋದಣ್ಣ. ಓಹೋ, ಅಂದ್ರೆ ಮಾವಿನಕಾಯಿ ಜಾತಿನೇ? ಹೌದೌದಣ್ಣ. ಮಿಡಿ ತರ ಇರುತ್ತೆ ಅಣ್ಣ, ಮಿಡಿ ತರ ಬರುತ್ತೆ. ಅಲ್ಲಿಂದ ಬಂದೋಣ ಅಣ್ಣ. ಇದು ಸೀಡ್ಲೆಸ್ ಮೊಬೈಲು ಅಂತ. ಇದನ್ನ ವೆಲ್ವೆಟ್ ಆಪಲ್ ಅಂತಾರೆ. ಇದು ಸೀಡ್ಲೆಸ್ ಮೊಬೈಲ್ ಅಂತ ಅಣ್ಣ ಇದ್ರ ಹೆಸರು. ಅಣ್ಣ ಇದಾಕಿ 2 ವರ್ಷ ಆಯ್ತು ನಾನು. ಇದು ಒಂದೊಂದ್ ಮನೆಗೆ ಒಂದ್ ಗಿಡ ಹಾಕಬಹುದು ಅಣ್ಣ. ಇದನ್ನ ಯಾವ ತರ ಬರುತ್ತೆ ಹಣ್ಣು? ಅಣ್ಣ ವೆಲ್ವೆಟ್ ಆಪಲ್ ಅಂತ. ಮೇಲೆ ವೆಲ್ವೆಟ್ ಆಪಲ್ ಇರುತ್ತೆ. ಆ ವೆಲ್ವೆಟ್ ಆಪಲ್ ಅಂತ ಇರೋಕೆ ವೆಲ್ವೆಟ್ ಆಪಲ್ ಅಂತಾರೆ, ಮತ್ತೆ ಸೀಡ್ಲೆಸ್ ಮೊಬೈಲ್ ಅಂತಾರೆ ಅಣ್ಣ. ಅಣ್ಣ ಇದು ಬಂದು ಚೆರ್ರಿ. ಇದೊಂದು ಚೆರ್ರಿ. ಇದು ಸೂರ್ಯನಂ ಚೆರ್ರಿ. ಇದು ಬ್ಲಾಕ್ ಸೂರ್ಯನಂ ಚೆರ್ರಿ. ಎಲ್ಲ ಫ್ಲವರಿಂಗ್ ಐತೆ ಸರ್. ಉದ್ರೈತಣ್ಣ ಎಲೆ. ಚೆನ್ನಾಗೈತಣ್ಣ ಹಣ್ಣು. ತುಂಬಾ ಚೆನ್ನಾಗೈತೆ. ಇಷ್ಟಪಡುವಂತ ಹಣ್ಣು ಇದು ಅಣ್ಣ. ನಾನು ಸಪೋಟ ಮಾಡಿದೀನಿ ಅಣ್ಣ. ಅದು ಇಂಪಾರ್ಟೆಂಟ್ ಸಪೋಟ ಅಣ್ಣ. ಎಲ್ಲ ಒಂದ್ ಲೈನ್ ಫುಲ್ ಮಾಡಿದೀನಿ ಅಣ್ಣ. ಅದು ಬೇಕಾದ ಇಂಪಾರ್ಟೆಂಟ್ ವೆರೈಟಿ ಅಣ್ಣ. ಅದ್ರಲ್ಲಿ ಅಣ್ಣ ಇದು ರೋಸ್ ಸಪೋಟೆ ಅಂತ ಅಣ್ಣ. ರೋಸ್ ಸಪೋಟೆ ಅಂತ ಅಣ್ಣ. ಇದೇನ್ ಸ್ಪೆಷಲ್ ಸರ್? ಅಣ್ಣ ಇದು ಸಪೋಟ ಅಲ್ಲ ಅಣ್ಣ. ಇದು ಸಪೋಟೆ. ಇದು ಸಪೋಟಲ್ಲಿ ಒಂದು ವೆರೈಟಿ ಅಣ್ಣ. ತುಂಬಾ ಇದು ಕಾಸ್ಟ್ಲಿ ಅಂತಂದ್ರೆ ಅಣ್ಣ. ಏರ್ಲೇರಿಯನ್ ಗಿಡ ಬಂದಣ್ಣ, ಗ್ರಾಫ್ಟಿಂಗ್ ಗಿಡ ಬಂದು 16,000 ರೂಪಾಯಿ ಅಂತೆ. ಬಟ್ ಬೀಜ ಗಿಡ ಆಗಿ ನಾನು ಸ್ವಲ್ಪ ತಂದಿದ್ದೆ ಅಣ್ಣ. ಬಳ್ಳಂಜ ಹತ್ರ ತಂದಿದ್ದಣ್ಣ. ಇದು ಚೆನ್ನಾಗೈತೆ ಅಣ್ಣ. ಇದು ಎಷ್ಟು ವರ್ಷಕ್ಕೆ ಬರ್ತಾವ ಇವೆಲ್ಲ ಅಣ್ಣ? ಇದು ಬೀಜ ಗಿಡ ಒಂದ್ 5-6 ವರ್ಷ ಆಗ್ಬೋದಣ್ಣ. ಇದು ಅಣ್ಣ. ಇದು ಇನ್ನೊಂದು ಇದೆ, ಇನ್ನೊಂದು ಸಪೋಟದಲ್ಲೇ ಬನಾನಾ ಸಪೋಟ ಅಣ್ಣ. ಇದು ಬಾಳೆಹಣ್ಣು ತರ ಬರುವಂತ ಸಪೋಟ ಅಣ್ಣ. ಬರ್ತದೆ. ಹೌದಣ್ಣ. ತುಂಬಾ ಸ್ವೀಟ್ ಇದೆ ಅಣ್ಣ. ಚೆನ್ನಾಗಿದೆ ಅಣ್ಣ. ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಣ್ಣ. ಇನ್ನೊಂದು ಸಪೋಟದಲ್ಲಿ ಅಣ್ಣ, ಇದು ಕ್ಯಾಲಿಫೋರ್ನಿಯಾ ಸಪೋಟ ಅಂತ ಅಣ್ಣ. ಇದು ಸಪೋಟದಲ್ಲೇ ತುಂಬಾ ಸ್ವೀಟ್ ಇರುವಂತ ಸಪೋಟ ಅಣ್ಣ. ಇದು ಕ್ಯಾಲಿಫೋರ್ನಿಯಾ. ಹೌದಣ್ಣ. ಈ ಗಿಡ ಹಾಕಿ ನಾನು 2 ವರ್ಷ ಆಯ್ತಣ್ಣ. ಇನ್ನೂ ಏನು ಆಗಿಲ್ಲ. ಇನ್ನೂ 2 ವರ್ಷ ಬೇಕಾಗ್ಬೋದಣ್ಣ. ಇದಕ್ಕೆ ಗಿಡ ಚೆನ್ನಾಗಿ ಬಂದಿದೆ. ಹೌದಣ್ಣ. ಕ್ಯಾಲಿಫೋರ್ನಿಯಾ ಸಪೋಟ 2 ಹಾಕಿದೀನಿ ಅಣ್ಣ. ರೋಸ್ ಸಪೋಟ 1 ಐತೆ.
ಬ್ಲಾಕ್ ಸಪೋಟ ಐತಣ್ಣ, ವೈಟ್ ಸಪೋಟ ಐತಣ್ಣ, ಓಹೋ ಎಲ್ಲಾ ಸಪೋಟ ವೆರೈಟಿ ಸಪೋಟ ಹೌದಣ್ಣ. ರೆಡ್ ಸಪೋಟ ಐತೆ. ಹ್ಮ್ ಇಂಪಾರ್ಟೆಂಟ್ ಹಾಕಿದೀನಿ ಅಣ್ಣ ಅದ್ರಲ್ಲಿ. ನೋಡಿ ಇದು ಬಂದು ಬ್ಲಾಕ್ ಸಪೋಟ ಅಣ್ಣ. ಬ್ಲಾಕ್ ಸಪೋಟ. ಹೌದಣ್ಣ, ಇದು ಫ್ಲವರಿಂಗ್ ಆಗಿತ್ತಣ್ಣ, ಹ್ಮ್ ಉದ್ರೋಗ್ಬಿಡ್ತು. ಇನ್ ನೆಕ್ಸ್ಟ್ ಹಣ್ಣು ಇದು ಮಾಡ್ಬೋದಣ್ಣ ಈ ವರ್ಷ. ಇವ್ ಎಷ್ಟಿದಾವ ಗಿಡ? ಅಣ್ಣ ಇದೆರಡು ಐತೆ. ಹ್ಮ್ ಇದು ಬಂದು ಬ್ಲಾಕ್ ಸಪೋಟ. ನೋಡಿ ಇದೊಂದು ಐತೆ, ಇದು ಹಾಕಿ 2 ವರ್ಷ ಆಯ್ತಣ್ಣ. ಇದು ಬಂದಣ್ಣ ವೈಟ್ ಸಪೋಟ ಅಣ್ಣ. ಇದು ಅದ್ ಯಾವ ತರ ಬರ್ತಾರ ವೈಟ್ ಸಪೋಟ? ಅಣ್ಣ ವೈಟ್ ಸಪೋಟ ಒಳಗಡೆ ವೈಟ್ ಇರುತ್ತಣ್ಣ. ಇದು ತುಂಬಾ ಸ್ವೀಟ್ ಅಂತಣ್ಣ, ಬಟ್ ಫ್ಲವರಿಂಗ್ ಆಗಿ ಇದು ಉದುರೋಣ ಈ ಸಲ. ನೀವು ನೆಕ್ಸ್ಟ್ ಬರ್ಬೋದು. ಹೌದಣ್ಣ. ಸೂಪರ್ ಸರ್, ಗಿಡ ಚೆನ್ನಾಗಿ ಹೌದಣ್ಣ. ಆಗಿದಾವ ಸರ್. ಹೌದಣ್ಣ. ಅಣ್ಣ ಇದು ಈ ಸಪೋಟ ಬಂದು ರೆಡ್ ಸಪೋಟ ಅಣ್ಣ. ಇದು ಆ ಸಪೋಟೆ ಫ್ಯಾಮಿಲಿಲೆ ಇದು ರೆಡ್ ಸಪೋಟ ಅಣ್ಣ. ಇದು ಇನ್ನೂ ಹಣ್ಣಾಗಿಲ್ಲ ಅಣ್ಣ. ಇನ್ನು 2 ವರ್ಷ ಬೇಕಾಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಇದು ಸ್ವಲ್ಪ ಲಾಂಗ್ ಡ್ರಾಪ್ ಅಣ್ಣ. ಇದು ಹೌದು ಅಣ್ಣ, ಇದು ಎಗ್ ಫ್ರೂಟ್ ಅಣ್ಣ. ಮೊಟ್ಟೆ ಹಣ್ಣು. ಹೌದಣ್ಣ, ಎಗ್ ಫ್ರೂಟ್ ಅಲ್ಲ ಅಣ್ಣ, ಗ್ರಾಫ್ಟಿಂಗ್ ಅಣ್ಣ. ಇದು ಕ್ಯಾನ್ಸ್ಟಾಲ್ ಅಂತ. ಚೆನ್ನಾಗಿದೆ ಅಣ್ಣ. ಇದು ನಿಪ್ಪಲ್ ಟೈಪ್ ಬರ್ತದೆ ಅಣ್ಣ. ಇದು ಇನ್ನೊಂದು ಈ ಎಗ್ ಫ್ರೂಟ್ ಅಲ್ಲಿ ಇನ್ನೊಂದು ವೆರೈಟಿ ಐತಣ್ಣ. ಇದು ಮಾಮೂಲಿ ರೌಂಡ್ ಶೇಪ್ ಬರ್ತಣ್ಣ. ಇದು 2 ಐತಣ್ಣ ಹತ್ರ ಗಿಡ. ಇದಾಕಿ 2 ವರ್ಷ ಆಯ್ತಣ್ಣ ನಾನು. ಅಣ್ಣ ನಾನು ಹಲ್ಸು ಕೂಡ ಹಾಕಿದೀನಿ. ಅದರಲ್ಲಿ J33 ಅಂತ ಒಂದ್ ಐತಣ್ಣ. ಇದು ಡೆಂಗ್ಸೂರಿ ಅಂತ ಐತೆ, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಐತೆ, ಚಂಪಡ್ಕ ಅಂತ ಐತೆ, ಆಮೇಲೆ ಸಿಡ್ಲೆಸ್ ಐತೆ, ಆಮೇಲೆ ತೈವ ಇದು ವೈಟ್ ಐತಣ್ಣ, ಕಾಟನ್ ವೈಟ್ ಅಂತ ಅಣ್ಣ. ಎಲ್ಲ ಇಂಪಾರ್ಟೆಂಟ್ ವೆರೈಟಿ ಅಣ್ಣ. ನಾನು ತೆಂಗಿ ಬಾರ್ಡರ್ ಹಾಕಿದೀನಿ ಅಣ್ಣ. ಇದನ್ನ ಈ ನನ್ ಜಮೀನ್ ಏನಿದೆ ಅಣ್ಣ, ಈ ಬಾರ್ಡರ್ ಅಲ್ಲಿ 30 ತೆಂಗ್ ಹಾಕಿ ಅಣ್ಣ. ಅದ್ರ ಮಧ್ಯೆ ಹಲ್ಸ್ ಹಾಕಿದೀನಿ ಅಣ್ಣ. ಓಹೋ, 33 ಗಿಡ ಫೀಟ್ಗೊಂದು ತೆಂಗ್ ಹಾಕೊಂಡು ಅದ್ರ ಮಧ್ಯೆ ಹಲ್ಸ್ ಹಾಕಿದೀನಿ. ಒಂದೊಂದು ಹಲ್ಸ ಹಾಕೊಂಡ್ರಿ? ಹೌದಣ್ಣ. ಟೋಟಲ್ ಎಷ್ಟು ಗಿಡ ಹಾಕಿರ್ ಸರ್ ಹಲ್ಸ? ಅಣ್ಣ ನಾನು ಇದ್ರಲ್ಲಿ ಎಲ್ಲಾ ವೆರೈಟಿ ಸೆಲೆಕ್ಷನ್ ಮಾಡಿ ಅಣ್ಣ, ಒಂದ್ 15 ವೆರೈಟಿ ಐತಣ್ಣ ನನ್ನ ಹತ್ರ. 15 ವೆರೈಟಿ ಹಲ್ಸ. ಹೌದಣ್ಣ. ವಿಯೆಟ್ನಾಂ ಬೇಗ ಬರುತ್ತಣ್ಣ. ಇವ್ ಇನ್ನೂ ಆಗಿಲ್ಲ ಅಣ್ಣ, ನಂದೆಲ್ಲ ಬಂದು ಉದುರುತ್ತೈತೆ. ಈ ವರ್ಷ ಕಚ್ಕೊಂಬಂದಣ್ಣ ಹಣ್ಣು. ಅಣ್ಣ ಇದು ಪಲಾವ್ ಎಲೆ ನೀವು ಅಡಿಗೆಗೆ ಯೂಸ್ ಮಾಡುವಂತದ್ದು. ಅದ್ರಲ್ಲಿ ಅಣ್ಣ ಇಂಪಾರ್ಟೆಂಟ್ ವೆರೈಟಿ ತೇಜ್ಪತ್ ಅಣ್ಣ. ಇದು ತೇಜ್ಪತ್ತಿ. ಹೌದಣ್ಣ. ಚಕ್ಕೆ ಮತ್ತೆ ಇದು ಚಕ್ಕೆ ಮರನೇ ಅಣ್ಣ. ಚಕ್ಕೆ ಬರುತ್ತೆ, ಎಲೆ ಬರುತ್ತೆ, ಎಲೆ ಬರುತ್ತೆ. ಹೌದು ಅಣ್ಣ, ಅಷ್ಟು ಪರ್ಪಸ್ ಇದೆ. ಬಟ್ ತೇಜ್ಪತ್ ಅಂತ ಅಣ್ಣ ಈ ತಳಿ. ಲೋಕಲ್ ವೆರೈಟಿನ ಐತೆ, ಇದು ಐತಣ್ಣ ನನ್ನ ಹತ್ರ ಅಣ್ಣ. ಹೌದಣ್ಣ. ಎಲ್ಲ 2 ಗಿಡ 3 ಗಿಡ ಹಾಕಿದೀನಿ. ಚೆನ್ನಾಗ್ ಬಂದ್ರೆ ಡೆವಲಪ್ ಮಾಡೋಣ, ರೈತರು ಕೊಡೋದಣ್ಣ. ಇವೆಲ್ಲ ಎಷ್ಟು ವರ್ಷಕ್ಕೆ ಚಕ್ಕೆ ಬಿಡುತ್ತೆ ಸರ್ ಇದಕ್ಕೆ? ಅಣ್ಣ ನಾನು ಹಾಕಿ 2 ವರ್ಷ ಆಯ್ತು. 3 ವರ್ಷದಿಂದ ಶುರು ಆಗ್ಬೋದಣ್ಣ ಇದು. ಸರ್ ಇದ್ಯಾವ ಮಾವು ಸರ್? ಅಣ್ಣ ಇದು ಕಾಟಿಮನ್ ಅಂತ. ಇದು ಕಾಟಿಮನ್. ಹೌದು. ಇದು ಆಲ್ ಸೀಸನ್ ಮಾವ್. ಇದು ವಿದೇಶಿದ್ದೆ? ಹೌದು, ವಿದೇಶಿ ಎಣ್ಣೆ. ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು ಇದು. ಇದು ಎನಿ ಟೈಮ್ ಮಾವ್ ಇರುತ್ತೆ ಇದರಲ್ಲಿ. ಆಲ್ರೆಡಿ ಬಂದ ನಾನು ಹಾಕಿ 1 ವರ್ಷ ಆಗೈತೆ ಅಷ್ಟೇ. ಆಲ್ ಸೀಸನ್? ಹೌದು. ಒಂದೇ ವರ್ಷದಲ್ಲಿ ಬಂದೈತೆ? ಹೌದು ಸರ್. ಸೂಪರ್ ಸರ್. ಇದು ಕಮರ್ಷಿಯಲ್ ಮಾಡುವಂತ ಬೆಳೆ ಸರ್. ಇದು ಕಾಟಿಮನ್ನು, ನಾಮ್ದಾಕ್ಮಯಿ, ಕಾಲಾಪಾಡಿ, ಈ ತರ ಹಲವಾರು ವೆರೈಟಿ ಸರ್ ನನ್ನ ಹತ್ರ ಐತೆ. ಇಷ್ಟೇ ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಲ್ಲ ಸರ್? ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್. ಮತ್ತೆ ಯಾವ್ಯಾವ ಇದಾವೆ ಸರ್ ಇಲ್ಲಿ ಮಾವು? ಸರ್ ಇದ್ರಲ್ಲಿ ಇದು ಕಾಟಿಮನ್ನು, ಇದು ನಾಮ್ದಾಕ್ಮಯಿ ಅಂತ ಸರ್. ಇದು ಬಹಳ ಕಮರ್ಷಿಯಲ್ ಮಾಡುವ ಸರ್. ಇದು ಬಹಳ ಚೆನ್ನಾಗಿ ಹಣ್ಣು, ಕಮರ್ಷಿಯಲ್ ಮಾಡುವಂತ ಹಣ್ಣು. ಇದು ವಿದೇಶಿ ತಳಿನೇ. ಇದು ಬಹಳ ಚೆನ್ನಾಗೈತೆ. ಇದು 2 ಗಿಡ ಆಯ್ತು ಸರ್ ನನ್ನ ಹತ್ರ. ಇದಾಕ್ ನನ್ನ ಹತ್ರ 2 ವರ್ಷ ಆಯ್ತು ಸರ್. ಇದು ಯಾವ ಗಿಡ ಸರ್? ಸರ್ ಇದು ಮಾವಲ್ ಕಾಲಾಪಾಡಿ ಅಂತ ಸರ್. ಇದು ಚಿಕ್ಕ ಗಿಡಕ್ಕೆ ಬರುತ್ತೆ. ಗಿಡ ಹಾಕ್ತಾ ನಾನು 1 ವರ್ಷ ಇನ್ನೂ ಆಗಿಲ್ಲ. ಅವಾಗ ಹಣ್ಣು ಬಂದೈತೆ. ಮತ್ತೆ ಸ್ವೀಟ್, ತುಂಬಾ ಸ್ವೀಟ್ ಇದೆ ಸರ್ ಇದು. ಸರ್ ಇದಕ್ಕೆ ಊಜಿ ಗೀಜಿ ಏನು ಹೊಡಿಯಲ್ಲ ಇದು. ಹೌದಾ? ಹೌದು. ರೋಗ ಅಷ್ಟೊಂದು ಇದಾಗಲ್ಲ. ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಇದು ಹೌದು ಸರ್. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಅಣ್ಣ ಇದು ಆಫ್ರಿಕನ್ ಪೀಚ್ ಅಂತ ವಿದೇಶಿ ತಳಿ ಅಣ್ಣ. ಇದು ಪೀಚ್ ಸಂಬಂಧಪಟ್ಟದ್ದು. ಪೀಚ್? ಹೌದಣ್ಣ. ರೆಡ್ ಬರುತ್ತಣ್ಣ. ನಾನು ಹಾಕಿ 1 ವರ್ಷ ಆಯ್ತಣ್ಣ. ಇದು ಚೆನ್ನಾಗಿ ಬೆಳೆದಿದೆ. ಹೌದಣ್ಣ. ಇನ್ನೂ 1 ವರ್ಷ ಬೇಕಾಗ್ಬೋದಣ್ಣ ಹಣ್ಣು ಬರಕ್ಕೆ. ಸೂಪರ್ ಆಗಿ ಬಂದಿದೆ ಸರ್. ಹೌದಣ್ಣ, ತುಂಬಾ ಚೆನ್ನಾಗಿ ಬಂದಿದೆ ಅಣ್ಣ. ಸರ್ 1/4 ಎಕರೆಯಲ್ಲಿ ಇಷ್ಟೆಲ್ಲಾ ಗಿಡಗಳನ್ನ ಹಾಕಿದಿರಿ. ಟೋಟಲ್ ಆಗಿ ಎಷ್ಟು ಗಿಡಗಳಾಗ್ತಾವ ಸರ್ ಲೆಕ್ಕ ಹಾಕಿದ್ರಿ? ಸರ್ ಒಂದು 300 ಹೆಚ್ಚು ಬರ್ಬೋದು. ಹಂಗಂದ್ರೆ ಅದು ಡಾರ್ಕ್ ವೆರೈಟಿ ಸೀಬೆ ಇರ್ಬೋದು, ಚೆರ್ರಿ ಇರ್ಬೋದು, ಮತ್ತೆ ಇನ್ನೂ ಚಿಕ್ಕ ಅಂತ ಗಿಡಗಳೆಲ್ಲ ಎಲ್ಲ 300 ಮೇಲೆ ಬರ್ಬೋದು ಸರ್. ಅದು 300ಕ್ಕಿಂತಲೂ ಹೆಚ್ಚಿಗೆ ಬರ್ತದೆ. ಹೌದು. ಈಗ ಒಂದು ದೊಡ್ಡದಾಗಿ ಬೆಳೆಯಂತ ಗಿಡ ಇರ್ತದೆ. ಹೌದು. ಒಂದು ಚಿಕ್ಕ ಗಿಡಗಳಾಗಂತ ಇರ್ತವೆ. ಅವಕ್ಕೆಲ್ಲ ಡಿಸ್ಟೆನ್ಸ್ ಯಾವ ತರ ಮೇಂಟೈನ್ ಮಾಡ್ರಿ ಸರ್? ಅದು ಆ ಗಿಡಕ್ಕೆ ಅನುಗುಣವಾಗಿ ಒಂದು ಡಾರ್ಕ್ ವೆರೈಟಿ, ಒಂದು ದೊಡ್ಡದು, ಆ ತರ ಬರುವಾಗ ಮಾಡಿ 18 ಇಲ್ಲ 20 ಡಿಸ್ಟೆನ್ಸ್ ಮಾಡಿ. ಆ 4 ಗಿಡದ ಸೆಂಟರ್ ಚಿಕ್ಕ ಗಿಡ ಮಾಡ್ಬೋದು.
ಆ ತರ ಆ ತರ ಮಾಡಿದೀನಿ ಸರ್ ನಾನು. ಮಾಡ್ಕೊಂಡ್ರಿ. ಹೌದು. ವಿಶೇಷವಾಗಿ ಇವಕ್ಕೆಲ್ಲ ಗೊಬ್ಬರ ಯಾವ ತರ ಮೇಂಟೈನ್ ಮಾಡ್ತೀರಿ ಸರ್? ಸರ್ ನಾನು ಎಲ್ಲ ನೈಸರ್ಗಿಕ ಇದು ಮಾಡ್ತಾ ಇರೋದು. ಹಸಿರೆಳೆ ಗೊಬ್ಬರ ಕೊಡ್ತೀನಿ, ಮತ್ತೆ ಕೊಟ್ಟಿಗೆ ಗೊಬ್ಬರ, ಆಡು ಕುರಿದು ನಾಟಿ ಹಸುಂದೇ ಮಾಡ್ತೀನಿ. ಆ ತರ ಮಾಡಿ ಆಮೇಲೆ ಬೇವಿನ ಎಣ್ಣೆ ಇದ್ ಮಾಡ್ತೀನಿ, ಹರಳಿ ಹಿಂಡಿ ಹಾಕ್ತೀನಿ ಗಿಡಕ್ಕೆ, ಬೇವಿನ ಹಿಂಡಿ ಹಾಕ್ತೀನಿ, ಹೊಂಗೆ ಹಿಂಡಿ ಹಾಕ್ತೀನಿ. ಈ ತರ ಸರ್ ನೈಸರ್ಗಿಕ ಮಾಡ್ತೀನಿ ಸರ್ ನಾನು. ವಿಷಮುಕ್ತವಾಗಿ ಮಾಡ್ತೀನಿ ಸರ್ ನಾನು. ಸಿಂಪಡಣೆಗೆ ಏನ್ ಬಳಸ್ತಾ ಇದ್ರಿ ಸರ್ ಅದು ಬೇವಿನ ಎಣ್ಣೆ ಯೂಸ್ ಮಾಡ್ತೀನಿ. ಈ ತರ ಮತ್ತೆ ಮೊಟ್ಟೆ ಮತ್ತೆ ಎಣ್ಣೆ, ಇವೆಲ್ಲ ನೈಸರ್ಗಿಕ ಯೂಸ್ ಮಾಡೋ ಸರ್ ನಾನು. ಇವಕ್ ಜಾಸ್ತಿ ಏನು ಸಮಸ್ಯೆನೂ ಬರಲ್ಲ ಅನ್ಸುತ್ತೆ ಹೌದು ಸರ್. ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು ಹೌದು ಸರ್. ಗಿಡ ಹೇಗಿದೆ ಅಂತ. ಸರ್, ಬಹಳ ಈಗ ಚೆನ್ನಾಗಿದೆ ಸರ್. ಯಾರೇ ಆಗ್ಲಿ ಏನಾದ್ರು ಬೆಳ್ಕೊಂಡು ವರ್ಷದಲ್ಲೇ ಲಾಭ ತಗೋಬೇಕು ಅಂತ ವಿಚಾರ ಮಾಡ್ತಾರೆ. ಇವೆಲ್ಲ 2-3 ವರ್ಷಕ್ಕೆ ಫಲ ಬರೋವು ನಿಮ್ಗೆ. ಯಾವ ಉದ್ದೇಶ ಇಟ್ಕೊಂಡು ಈ ತರ ಹಣ್ಣಿನ ಗಿಡಗಳು ಸರ್ ನಮ್ ಕ್ಷೇತ್ರ, ನಮ್ ಕನಕಪುರ, ನಮ್ ಕ್ಷೇತ್ರ ಎಲ್ಲ ರೇಷ್ಮೆ ಮತ್ತೆ ಹಾಲೊಂದು ಇರುವಂತ ಕ್ಷೇತ್ರ. ಜಾಸ್ತಿ ಅದಕ್ಕೆ ಇದಾಗಿರೋದು. ಮತ್ತೆ ಅದಕ್ಕೆ ಆಳ್ಗಳು ಜಾಸ್ತಿ ಬೇಕಾಗುತ್ತೆ ಸರ್. ಬೇರೆ ಮಾಡ್ತೀನಿ ಅಂದ್ರೆ ಟೊಮೊಟೊ ಹೋಗ್ಬೋದು, ನೀವು ಏನೇ ಹೋಗ್ಬೋದು ಆಳ್ಗಳು ಬೇಕು, ಕಳೆ ಸಂಸ್ಕರಣೆ ಎಲ್ಲ ಈ ತರ ಹಿಂಸೆಗಳು. ಹಂಗಾಗಿ ಸರ್ ನಾನು ಮರ ಬೇಸಾಯಕ್ಕೆ ಇದ್ ಮಾಡ್ಕೊಂಡೆ. ಮರ ಬೇಸಾಯದಲ್ಲಿ ಯಾಕೆ ಫ್ರೂಟ್ಸ್ ಮಾಡ್ಬಾರ್ದು ಅಂತ ಯೋಚನೆ ಮಾಡಿ ಈ ತರ ವೆರಿ ಎಕ್ಸಾಟಿಕ್ ಫ್ರೂಟ್ಸ್ ಮಾಡಿ ನಾನೇ ನರ್ಸರಿ ಮಾಡಿ ಜನಗಳಿಗೆ ನಮ್ ಎದರ್ಗೆ ಯಾವ್ದು ಬರುತ್ತೆ, ನಮ್ ಪ್ರದೇಶಕ್ಕೆ ಯಾವ್ದು ಬರುತ್ತೆ ಅಂತ ತಿಳ್ಕೊಂಡು ಅದನ್ನ ಜನಕ್ಕೆ ಇದ್ ಮಾಡೋಣ ಅಂತ ಮಾಡ್ತಾ ಇದೀನಿ ಸರ್. ಆ ಉದ್ದೇಶವೇ ಮಾಡ್ತಾ ಇದೀನಿ. ಓಕೆ ಸರ್. ಸರ್, ಇಷ್ಟೆಲ್ಲ ವಿದೇಶಿ ಹಣ್ಣುಗಳು ಅದರಲ್ಲೂ ಯಾವ ಚೆನ್ನಾಗಿರ್ತಾವ ಯಾವ ಚೆನ್ನಾಗಿ ಬರ್ತಾವೋ ಗೊತ್ತಾಗಲ್ಲ. ಹೌದು ಸರ್. ಇದನ್ನೆಲ್ಲ ನೀವು ಯಾವ ತರ ಸೆಲೆಕ್ಟ್ ಮಾಡಿರಿ ಸರ್? ಸರ್ ಇದನ್ನ ನಾನು ಪ್ರಯೋಗ ಮಾಡ್ಬೇಕು ಅಂತಾನೆ ಮಾಡ್ತಿರೋದು. ಅದ್ರಲ್ಲಿ ನೀವೇನ್ ನೋಡಿದ್ರಿ ಗಿಡ ಅದರಲ್ಲಿ ಒಂದು 20% ಹೋಗೈತೆ ನನ್ನ ಹತ್ರ. ಹೋಗೈತೆ. ನಮ್ ಕಡೆ ರಾಂಬುಟ ಬರಲ್ಲ, ಮ್ಯಾಂಗೋಸ್ಟಿನ್ ಬರಲ್ಲ, ಮತ್ತೆ ಹಲವಾರು ಹಣ್ಣು ಬರಲ್ಲ. ಹಾಗಾಗಿ ಅದೆಲ್ಲ ಅದು ಪ್ರಯೋಗ ಮಾಡಿ ಸರ್, ಯಾವ್ದು ಬರುತ್ತೆ ಅದನ್ನ ಇದ್ ಮಾಡೋಣ ಅಂತ, ಈ ಕಡೆ ಡೆವಲಪ್ ಮಾಡೋಣ ಅಂತ. ಹೊಸದಾಗಿ ರೈತರುಗಳಿಗೆ ನಮ್ಮ ಬೆಳೆ ಒಂದು ಫ್ರೂಟ್ಸ್ ಆಗಿ ಈ ಕಡೆ ಬೇರೆ ಮಾಡ್ಬೋದು, ರೇಷ್ಮೆ ಬಿಟ್ಟು ಬೇರೆ ಮಾಡ್ಬೋದು, ಹಾಲ್ಗೆಲ್ಲ ಬಿಟ್ಟು ಬೇರೆ ಮಾಡ್ಬೋದು, ಮರ ಬೇಸಾಯ ಮಾಡ್ಬೋದು. ಆ ತರ ನನ್ ಡೆಮೋ ತೋರ್ಸಕ್ಕೆ ಸರ್ ನಾನು ತೋಟ ಮಾಡ್ತಾ ಇರೋದು. ನಾನ್ ಬಾಯಲ್ಲಿ ಏನ್ ಹೇಳಿದ್ರು ನಾನ್ ಕೈಲಿ ಕಣ್ಣಲ್ಲಿ ತೋರಿಸಿದಾಗ ಒಂದ್ ನಂಬಿಕೆ ಬರ್ತದೆ ಸರ್ ಜನಕ್ಕೆ. ಹಾಗಾಗಿ ನಾನು ಡೆಮೋ ಮಾಡ್ತಾ ಇದ್ದೀನಿ ಸರ್. ಇದು ಯಾವ ತರ ಯಾರು ಸಪೋರ್ಟ್ ಮಾಡಿದ್ರು ಸರ್ ಇದಕ್ಕೆ? ಸರ್ ಇದಕ್ಕೆ ನನ್ನ ಫ್ರೆಂಡ್ ಕನಕಪುರದಲ್ಲಿ ಮಹೇಂದ್ರ ಅಂತ ಇದ್ದಾರೆ. ಅವ್ರದ್ದು ನಂದಿ ಪೆಟ್ಸ್ ಚಾಯ್ಸ್ ಅಂತ ಐತೆ ಅಕ್ವೇರಿಯಂ ಅಂಗಡಿ ಎಲ್ಲ. ಮತ್ತೆ ಅವರು ಇದ್ ಮಾಡ್ತಿದ್ದಾರೆ, ಫ್ರೂಟ್ಸ್ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಅವರು ನಾವು ಜೊತೆಗೆ ಸೇರ್ ಮಾಡ್ತಾ ಇರೋದು. ಅವ್ರು ತುಂಬಾ ಬೆಂಬಲ ಇದೆ ಸರ್ ನನಗೆ. ಇಬ್ರು ಜೊತೆಗೆ ಮಾಡ್ತಾ ಇರೋದು, ಒಬ್ರಿಗೊಬ್ರು. ಹೌದೌದು. ಅವ್ರದ್ದು ಇಲ್ಲೇ ಕಬ್ಬಾಳ ಕಂಸಾಗರ ಅಂತ ಐತೆ, ಅವ್ರು ಅಲ್ಲಿ ಮಾಡ್ತಿದ್ದಾರೆ. ನೋಡಿದ್ರಲ್ಲ ರೈತ ಬಾಂಧವರೇ, 1.25 ಎಕರೆಯಲ್ಲಿ ಒಂದು ವಿಶೇಷವಾದಂತ ತೋಟನ ಮಾಡ್ಕೊಂಡಿದ್ದಾರೆ. ಹಲವಾರು ತರದ ದೇಶಿ ಮತ್ತು ವಿದೇಶಿ ಹಣ್ಣಿನ ವೆರೈಟಿಗಳನ್ನ ಹಾಕೊಂಡಿದ್ದಾರೆ. ಈ ಭಾಗದಲ್ಲಿ ವಿಶೇಷವಾಗಿ ಎಲ್ಲರೂ ಬೆಳೆಯೋದು ರೇಷ್ಮೆನೆ. ಆದ್ರೆ ಇವರು ಒಂದು ವಿಭಿನ್ನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವರು ಮಾಡುತ್ತಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಇವ್ರದೊಂದು ಹಾಬಿ, ಇವರು ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಇದರಲ್ಲೇ ಸುಮಾರು ಗಿಡಗಳು ಲಾಸ್ ಆಗಿದ್ದಾವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಯಾವ ಚೆನ್ನಾಗಿ ಬರ್ತದೆ, ಯಾವ ಚೆನ್ನಾಗಿ ಬೆಳೀತದೆ ಅದನ್ನ ನೋಡ್ಕೊಂಡು ಮುಂದೆ ಅದನ್ನ ಸಸಿ ಮಾಡಿ ಈ ಏರಿಯಾದಲ್ಲಿ ಡೆವಲಪ್ ಮಾಡೋ ಉದ್ದೇಶನ ಇಟ್ಕೊಂಡಿದ್ದಾರೆ. ನೀವು ಕೂಡ ಇಷ್ಟೊತ್ತು ತೋಟನ ನೋಡಿದಿರಿ. ಇವರು ಮಾಡಿರೋದ್ರಲ್ಲಿ ಯಾವ್ದು ಸರಿ ಇದೆ, ಏನ್ ಸುಧಾರಣೆ ಮಾಡ್ಬೇಕು ಗೊತ್ತಿರೋರು ಮಾಹಿತಿನೂ ಕೊಡ್ಬೋದು ಇವ್ರಿಗೆ. ಅದರಿಂದ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇವ್ರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗ್ಲಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಸರ್.